Good morning, students. In the previous class, we were discussing about the concepts of accounting. Okay, let us continue with that. So that is concept of materiality. Okay, so what is materiality? Immaterial amounts may be aggregated with the amounts of similar nature or function and need not be presented separately. So ಏನು ಅಂತಂದ್ರೆ ನೀವು ಯಾವುದು ಸಂಬಂಧಪಟ್ಟಿದ್ದ ಡಾಟಾ ಅಂದ್ರೆ ಮಟೀರಿಯಲ್ ಇರುತ್ತೆ, ಯಾವ್ದು ಸಂಬಂಧಪಟ್ಟಿದಿರುತ್ತೆ ಅದನ್ನ ಸಪರೇಟ್ ಆಗಿ ನೀವು ತೋರಿಸ್ಬೇಕಾಗಿಲ್ಲ. ಎವ್ರಿ ಟೈಮ್ ನೀವು ಅದನ್ನ ಒಂದು ಹೆಡ್ ಮಾಡಿ ಅದರಲ್ಲಿ ಅದನ್ನ ಎಲ್ಲಾ ಇನ್ಫಾರ್ಮೇಶನ್ ಮಾಹಿತಿಯನ್ನ ಹಾಕಿ ಅದನ್ನ ಸಂಬಂಧಪಟ್ಟಿದ್ದ ಡಾಟಾನ ಅಷ್ಟೇ ನೀವು disclose ಮಾಡಬೇಕು. That is what the materiality concept says. So this principle emphasizes materiality depends upon the size and nature of the item. Okay, so materiality ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದರ ಸೈಜ್ ಮೇಲೆ ಮತ್ತೆ ಅದರ ನೇಚರ್ ಮೇಲೆ. ಸೊ ಅದು ಯಾವ ನೇಚರ್ ಇದೆ ಆ ಐಟಮ್ ಏನ್ ನೇಚರ್ ಇದೆ ಅದರ ಬೇಸಿಸ್ ಮೇಲೆ, ಆ ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ಅದರದ materiality ಡಿಪೆಂಡ್ ಆಗಿರುತ್ತೆ. Okay, so the principle emphasizes that only those transactions should be recorded which are material or relevant for the determination of the income from the business. All immaterial facts should be ignored. ಯಾವುದು ಸಂಬಂಧಪಟ್ಟಿದ್ದ ಡಾಟಾ ಇದೆ ಅದನ್ನ ರೆಕಾರ್ಡ್ ಮಾಡಬೇಕು, ಯಾವುದು ಸಂಬಂಧಪಟ್ಟಿದ್ದು ಇಲ್ಲ ಅದನ್ನ ನಾವು ಕನ್ಸಿಡರ್ ಮಾಡಬಾರ್ದು ಅಂತ ಮಟೀರಿಯಾಲಿಟಿ ಕಾನ್ಸೆಪ್ಟ್ ಹೇಳುತ್ತೆ. ಓಕೆ, ಏನು ವಿಚ್ ಇನ್ಫಾರ್ಮೇಶನ್ ಇಸ್ ರಿಲೆವೆಂಟ್, ಯಾವ್ದು ಸಂಬಂಧಪಟ್ಟಿದೆ ಆ ಇನ್ಫಾರ್ಮೇಶನ್ ಅನ್ನ ನಮ್ಮ ಇನ್ಕಮ್ ಕ್ಯಾಲ್ಕುಲೇಷನ್ಗೆ, ನಮ್ಮ ಇನ್ಕಮ್ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವು ಅದನ್ನ ಬಳಸ್ಕೋಬೇಕು. ಯಾವ್ದು ಸಂಬಂಧಪಟ್ಟಿದ್ ಇಲ್ವೋ ಅದನ್ನ ನಾವು ಇನ್ಫಾರ್ಮೇಶನ್ ಆ ಇನ್ಫಾರ್ಮೇಶನ್ ಅನ್ನ ಅಥವಾ ಆ ಇಮ್ಮೆಟೀರಿಯಲ್ ಫ್ಯಾಕ್ಟ್ ಅನ್ನ ನಾವು ಇಗ್ನೋರ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ವಾಟ್ ದ ಮಟೀರಿಯಾಲಿಟಿ ಕಾನ್ಸೆಪ್ಟ್ ಸೇಸ್. ಓಕೆ, ಸೊ ಗೋಯಿಂಗ್ ಟು ದ ನೆಕ್ಸ್ಟ್ ಒನ್. So let us see the examples of it. Materiality example nodona. Okay, so a small payment such as postage, stationery and cleaning expenses should not be disclosed separately. So ಇಲ್ಲಿ ನೋಡಿ, ಸಣ್ಣ ಸಣ್ಣ ಖರ್ಚುಗಳು ಇರ್ತವೆ, such as postage ಆಗಿರ್ಬೋದು, ಸ್ಟೇಷನರಿ ಆಗಿರ್ಬೋದು, ಮತ್ತೆ ಕ್ಲೀನಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸೊ ಇವನ್ನೆಲ್ಲಾನು ಕೂಡ ನಾವು ಸಪರೇಟ್ಲಿ ಡಿಸ್ಕ್ಲೋಸ್ ಮಾಡ್ಬೇಕಾಗಿಲ್ಲ. ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ ನಾವು ಇದನ್ನ ಸಪರೇಟ್ ಆಗಿ ತೋರಿಸೋದೇನು ಜರುರತ್ತಿಲ್ಲ. ನಾವು ಏನ್ ಮಾಡ್ಬೋದು ಅಂತಂದ್ರೆ ಅದನ್ನ ನಾವು ಒಂದು ಹೆಡ್ ಅನ್ನ ಮಾಡಿ, ಸೊ ದೇ ಶುಡ್ ಬಿ ಗ್ರೂಪ್ಡ್ ಟುಗೆದರ್ ಆಸ್ ಅ ಸನ್ಡ್ರಿ ಎಕ್ಸ್ಪೆನ್ಸಸ್. ಅವನ್ನ ನಾವು ಏನಂತ ಮಾಡಬೇಕು, ಸನ್ಡ್ರಿ ಎಕ್ಸ್ಪೆನ್ಸಸ್ ಅಂತ ಒಂದು ಗ್ರೂಪ್ ಮಾಡಿ ಆ ಗ್ರೂಪ್ ಅಲ್ಲಿ ಆ ಖರ್ಚುಗಳನ್ನ ಎಲ್ಲಾನು ಕೂಡ ಅದನ್ನ ನಾವು ಅದರಲ್ಲಿ ಹಚ್ಚಬೇಕಾಗುತ್ತೆ. ಓಕೆ, ನೀವು ಪ್ರತಿಯೊಂದು ಏನಾಗುತ್ತೆ, ಪ್ರತಿಯೊಂದು ಸಣ್ಣ ಸಣ್ಣ ಪೇಮೆಂಟ್ ಗಳಿಗೆ ಕೂಡ ನೀವು ಅದನ್ನ ಸಪರೇಟ್ ಆಗಿ ತೋರಿಸ್ಬೇಕಾಗಿಲ್ಲ. ಅದಕ್ಕೆ ಒಂದು ಹೆಡ್ ಮಾಡಿ ಆ ಹೆಡ್ ಅಲ್ಲಿ ಆ ಎಕ್ಸ್ಪೆನ್ಸಸ್ ಗಳನ್ನ ಎಲ್ಲ ಖರ್ಚುಗಳನ್ನ ಒಂದೇ ಹೆಡ್ ಅಲ್ಲಿ ನೀವು ಹಾಕಬೇಕು. ಓಕೆ, ಸೊ ದಟ್ ಇಸ್ ಆಲ್ಸೋ ದ ಮಟೀರಿಯಾಲಿಟಿ ಕಾನ್ಸೆಪ್ಟ್ ಸೇಸ್. ದ ಕಾಸ್ಟ್ ಆಫ್ ಸ್ಮಾಲ್ ವ್ಯಾಲ್ಯೂಡ್ ಅಸೆಟ್ಸ್, ಸಣ್ಣ ವ್ಯಾಲ್ಯೂಡ್ ಏನ್ ಅಸೆಟ್ಸ್ ಗಳು ಇರ್ತವೆ, ಸಚ್ ಆಸ್ ಪೆನ್ಸಿಲ್, ಶಾರ್ಪ್ನರ್ಸ್, ಪೇಪರ್ ಕ್ಲಿಪ್ಸ್ should be written off to the profit and loss account as a revenue expenditure. ಅವನು ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಅವು ಕೂಡ ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ಆಗ್ಲಿಕ್ಕೆ, ಅವು ಕೂಡ ರೆವೆನ್ಯೂಸ್ ಅನ್ನು ಜನರೇಟ್ ಮಾಡ್ಲಿಕ್ಕೆ ಖರ್ಚಾಗಿರುವಂತ ಐಟಮ್ಸ್ ಗಳು. ಓಕೆ, ಸೊ ನಮಗೆ ಏನಾದ್ರೂ ರೆವೆನ್ಯೂ ಜನರೇಟ್ ಆಗ್ಬೇಕಂದ್ರೆ ಅವು ಕೂಡ ಅವಕ್ಕೂ ಎಕ್ಸ್ಪೆಂಡಿಚರ್ ನಾವು ಮಾಡ್ಬೇಕಾಗುತ್ತೆ. ಸೊ ದಟ್ ಇಸ್ ವೈ ದೋಸ್ ಆರ್ ಟು ಬಿ ರಿಟರ್ನ್ off to the profit and loss account as a revenue expenditure, although they can last for more than accounting period. ಅವು ಒಂದೇ ವರ್ಷಕ್ಕ ಆ ಬುಕ್ ಮುಗಿಬಹುದು ಅಥವಾ ಒಂದ್ ವರ್ಷದ ಮೇಲ್ಪಟ್ಟು ಅದ್ರ ಬೆನಿಫಿಟ್ ಬರ್ಬೋದು. ಓಕೆ, ಸೊ ಅದು ಏನಾಗುತ್ತೆ, ಈ ಎಕ್ಸ್ಪೆಂಡಿಚರ್ ಗಳು ಏನಿರ್ತಾವಲ್ಲ, ಸೊ ಇಂಥವನ್ನ ನಾವು ಅದು ಎಷ್ಟು ಕಾಸ್ಟ್ ಇದೆ ಅದನ್ನ ಹಚ್ತೇವೆ. ಓಕೆ, ಎಷ್ಟು ವ್ಯಾಲ್ಯೂ ಅದು ಐಟಮ್ ಇದೆ ಅದನ್ನ ನಾವು ಹಚ್ತೇವೆ. ಬಟ್ ಅದು ಇಷ್ಟು ದಿವಸ ಬಂತು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಪೆನ್. ಓಕೆ, ಸೊ ಒಂದ್ ಪೆನ್ ಅನ್ನ ತಗೊಂಡಿರ್ತೀರಿ, ಪರ್ಚೇಸ್ ಮಾಡಿರ್ತೀರಿ, ಅದು 20 ದಿವಸ ಬಂದ್ ಅಂತ ಹೇಳಿ ನಿಮ್ ಬುಕ್ಸ್ ನ ಬರೀತೀರಿ. 20 ದಿವಸ ಅದು ಬಾಳಿಕೆಗೆ ಬಂತು ಅಂತ ಹೇಳಿ ಬುಕ್ ನ ಬರೀತೀರಿ. ಇಲ್ಲ, ಪೆನ್ನದ್ದು ಎಷ್ಟು ಕಾಸ್ಟ್ ಆಗಿರ್ತೈತಿ, ಎಷ್ಟು ಖರ್ಚಾಗಿರ್ತೈತಿ ಅದನ್ನ ಅಷ್ಟೇ ಹಚ್ತೀರಿ. ಅದು ಇರ್ರೆಸ್ಪೆಕ್ಟಿವ್ ಆಫ್ ದ ಪೀರಿಯಡ್, ಅದು ಎಷ್ಟು ದಿವಸ ಬರ್ತೈತಿ ಸಂಬಂಧ ಇಲ್ಲ. ಓಕೆ, ಆದ್ರೆ ಅದನ್ನ ಎಷ್ಟು ನೀವು ಅದನ್ನ ಆ ಕಾಸ್ಟ್ ಅನ್ನ ನೀವು ತೋರಿಸಿರ್ತೀರಿ. ಸೊ ದಟ್ ಇಸ್ ವೈ ಯಾವ ಮಟೀರಿಯಲ್ ಇರ್ತಾವ, ಯಾವ ಸಂಬಂಧಪಟ್ಟಿದ್ದ ಇನ್ಫಾರ್ಮೇಶನ್ ಇರುತ್ತೆ ಆ ಇನ್ಫಾರ್ಮೇಶನ್ ಮಾತ್ರ ನಾವು ಮಟೀರಿಯಾಲಿಟಿ ಅಂದ್ರೆ ನಮ್ಮ ಕಾನ್ಸೆಪ್ಟ್ ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ, ಯಾವ ಸಂಬಂಧಪಟ್ಟಿದ್ದ ಡಾಟಾ, ಯಾವ ರಿಲೆವೆಂಟ್ ಡಾಟಾ ಇರುತ್ತೆ that should be considered, and the irrelevant data, that is immaterial data,
should be ignored ಅಂತ ಹೇಳ್ತಾರೆ. Okay, so that is what the example of materiality concept. Okay, so next ನೋಡೋದಾದ್ರೆ the last one, that is objectivity concept. Objectivity concept ಅಂದ್ರೆ ಏನು? Let us see. So the accounting information should be free from bias and capable of independent verification. ಏನು ಹೇಳುತ್ತೆ objectivity concept ಅಂತಂದ್ರೆ, ನಿಮ್ಮ ಇನ್ಫಾರ್ಮೇಶನ್, ನೀವೇನು ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ಪ್ರಿಪೇರ್ ಮಾಡಿರ್ತೀರಿ, ಇಟ್ ಶುಡ್ ನಾಟ್ ಬಿ ಬಯಾಸ್, ಇಟ್ ಶುಡ್ ಬಿ ಫ್ರೀ ಫ್ರಮ್ ಬಯಾಸ್ ಅಂತ ಹೇಳ್ತಾರೆ. ಅಂದ್ರೆ ಅದು ಯಾರೇ ಪರವಾಗಿ ನೀವು ಅದನ್ನ ಅಕೌಂಟಿಂಗ್ ಇನ್ಫಾರ್ಮೇಶನ್ ಈಗ ಯಾರಿಗೋ ಒಳ್ಳೇದಾಕೆ ಅಂತ ಹೇಳಿ ಅದರ ರೀತಿ ನೀವು ಆ ಇನ್ಫಾರ್ಮೇಶನ್ ಅನ್ನ ನೀವು ಪ್ರಿಪೇರ್ ಮಾಡಿರುವುದಿಲ್ಲ, ಆ ರೀತಿ ಆಗಿರಬಾರ್ದು. ಓಕೆ, ಯಾರು ಬಂದು ವೆರಿಫಿಕೇಶನ್ ಮಾಡಿದ್ರು ಕೂಡ ಆ ಇನ್ಫಾರ್ಮೇಶನ್ ಅಕ್ಯುರೇಟ್ ಆಗಿರಬೇಕು. ಇಂಡಿಪೆಂಡೆಂಟ್ಲಿ ಯಾರೇ ಬಂದು ಅದನ್ನ ಪರಿಶೀಲಿಸಿದ್ರು ಕೂಡ ಆ ಇನ್ಫಾರ್ಮೇಶನ್, ನಿಮ್ಮ ಅಕೌಂಟಿಂಗ್ ಇನ್ಫಾರ್ಮೇಶನ್ ನೀವೇನ್ ಪ್ರಿಪೇರ್ ಮಾಡಿರ್ತೀರಿ, ಇಟ್ ಶುಡ್ ಬಿ ಫ್ರೀ ಫ್ರಮ್ ಬಯಾಸ್. ಓಕೆ, ಸೊ ಅಂದ್ರೆ ಟ್ರೂ ಇರಬೇಕು, ನಿಮ್ಮ ಇನ್ಫಾರ್ಮೇಶನ್ ಟ್ರೂ ಇರಬೇಕು ಅಂತ ಅರ್ಥ. ಓಕೆ, ದ ಇನ್ಫಾರ್ಮೇಶನ್ ಶುಡ್ ಬಿ ಬೇಸ್ಡ್ ಅಪಾನ್ ದ ವೆರಿಫೈಯಬಲ್ ಎವಿಡೆನ್ಸ್ ಸಚ್ ಆಸ್ ಇನ್ವಾಯ್ಸಸ್ ಅಂಡ್ ಕಾಂಟ್ರಾಕ್ಟ್ಸ್ ಆರ್ ಕಾಂಟ್ರಾಕ್ಟ್ಸ್. ಸೊ ಏನಾಗುತ್ತೆ, ನೀವು ಏನು ಇನ್ಫಾರ್ಮೇಶನ್ ಅನ್ನ ರೆಕಾರ್ಡ್ ಮಾಡಿರ್ತೀರಿ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಏನಲ್ಲಿ ನೀವು ಡಾಟಾನ ತೋರಿಸಿರ್ತೀರಿ, that should be having a supportory evidence. ಸೊ ನಿಮಗೆ ಏನಿರಬೇಕು, ಅಲ್ಲೇ ಸಾಕ್ಷಿಗಳಿರಬೇಕು. ನೀವು ಆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ನಿಮ್ಮ ಅಕೌಂಟಿಂಗ್ ರೆಕಾರ್ಡ್ಸ್ ಒಳಗೆ ನೀವು ತೋರಿಸಿರಂದ್ರೆ that should have an evidence. ಸೊ ಆ ಎವಿಡೆನ್ಸ್ ಯಾವುವು ಅಂತಂದ್ರೆ ವೋಚರ್ಸ್ಗಳು. ಓಕೆ, ವೋಚರ್ಸ್ ಅಥವಾ ಇನ್ವಾಯ್ಸಸ್ ಅಥವಾ ಕಾಂಟ್ರಾಕ್ಟ್ ಅಗ್ರಿಮೆಂಟ್ಗಳು. ಓಕೆ, ಸೊ ವೋಚರ್ಗಳಿದ್ರೆ ಏನಾಗುತ್ತೆ, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಏನ್ ಆಗಿದೆ ಇಲ್ಲ ಅನ್ನೋದನ್ನ ಒಂದು ಸಾಕ್ಷಿಯನ್ನ ತೋರಿಸುತ್ತಾರೆ, ಆ ಟ್ರಾನ್ಸಾಕ್ಷನ್ ಆಗಿದೆ ಇಲ್ಲ ಅಂತ. ಸೊ ಹಾಗಾಗಿ ನೀವು ಯಾವುದೇ ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಏನು ಹೇಳುತ್ತೆ ನಮಗೆ ಅಂತಂದ್ರೆ, ನಮ್ಮ ಅಕೌಂಟಿಂಗ್ ಇನ್ಫಾರ್ಮೇಶನ್ ನಾವು ಏನು ಪ್ರಿಪೇರ್ ಮಾಡಿರ್ತೇವೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನಮ್ಮ ಕಡೆ ಇರಬೇಕು. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು, ಟ್ರಾನ್ಸಾಕ್ಷನ್ಸ್ ಗಳ ದಾಖಲೆ ಅಥವಾ ಇನ್ವಾಯ್ಸಸ್ ಅಂತ ಹೇಳ್ತೇವೆ ನಾವು, ದಟ್ ವಿ ಕಾಲ್ ಇನ್ವಾಯ್ಸಸ್ ಆರ್ ಕಾಂಟ್ರಾಕ್ಟ್ಸ್. ಅದೇನಿರುತ್ತೆ ಅದರದ ರಿಲೆವೆಂಟ್ ಇನ್ಫಾರ್ಮೇಶನ್ ನಮ್ಮ ಕಡೆ ಸಾಕ್ಷಿಯಾಗಿ ಇರಬೇಕು. ಅಂದಾಗ ಅದನ್ನ ಯಾರು ಬೇಕಾದರೂ ಕೂಡ ವೆರಿಫೈ ಮಾಡಬಹುದು, ಅಂದ್ರೆ ಅದು ಟ್ರೂ ಇದೆ ಅಂತ ಅರ್ಥ. ನಾವು ಎಲ್ಲಾ ಸಾಕ್ಷಿಗಳನ್ನ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇವೆ, ಅದಕ್ಕೆ ಆ ಮಾಹಿತಿಯನ್ನ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಮಾಹಿತಿಯನ್ನ ಕೊಡೋಕ್ಕಿಂತ ಮುಂಚೆ ಅದನ್ನ ವೆರಿಫೈ ಮಾಡ್ತಾರೆ. ಓಕೆ, ಅಕೌಂಟೆಂಟ್ಸ್ಗಳು ವೆರಿಫೈ ಮಾಡ್ತಾರೆ. ಆ ವೆರಿಫೈ ಮಾಡಿದಾಗ ಅದನ್ನ ಯಾರು ಬಂದು ವೆರಿಫೈ ಮಾಡಿದ್ರು ಅದು ಕರೆಕ್ಟ್ ಅನ್ಸ್ಕೋಬೇಕು. ಓಕೆ, ಸೊ ದಟ್ ಇಸ್ ವಾಟ್ ದ ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಸೇಸ್. ಎಕ್ಸಾಂಪಲ್ ನೋಡೋದಾದ್ರೆ, the recognition of a revenue should be based on the verifiable evidence. ಸೊ ನೀವೇನು ರೆಕಗ್ನಿಷನ್ ರೆವೆನ್ಯೂನ ರೆಕಗ್ನೈಸ್ ಮಾಡ್ತೀರಿ ಅಥವಾ ರೆವೆನ್ಯೂನ ಕಂಡು ಹಿಡಿತೀರಿ, that should be based on the verifiable evidence. ಸೊ ಎವಿಡೆನ್ಸ್ ನ ಮುಂದಿಟ್ಕೊಂಡು ನೀವು ರೆವೆನ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ರೆವೆನ್ಯೂನ ರೆಕಗ್ನೈಸ್ ಮಾಡಬೇಕಾಗುತ್ತೆ. such as the delivery of the goods or the issue of, okay, so or that issue of that thing. Okay, so that was the objectivity concept. Okay, so coming to the next, the gist of all these concepts. Okay, so now ella studies, ella concepts galana study madidvi. That is first thing, that is business entity concept. So business entity concept nodidvi. Business entity concept ಒಳಗೆ ಏನು ನೋಡಿದ್ವಿ, ಓನರ್ ಮತ್ತು ಬಿಸ್ನೆಸ್ ಎರಡು ಸಪರೇಟ್ ಎಂಟಿಟೀಸ್. ಅವ್ರದೇ ಬಿಸ್ನೆಸ್ ಆದ್ರೂ ಕೂಡ ಬಿಸ್ನೆಸ್ ಸಪರೇಟ್ ಆಗುತ್ತೆ, ಓನರ್ ಸಪರೇಟ್ ಆಗುತ್ತೆ. Okay, so that is what we have learned in the business entity concept. ಓನರ್ ಏನಾದ್ರು ತನ್ನ ವೈಯಕ್ತಿಕ ಖರ್ಚುಗಳನ್ನ ಮಾಡಿದ್ರೆ ಅದನ್ನು ಕೂಡ ಬಿಸ್ನೆಸ್ ಅಲ್ಲಿ ಅವನ ಅಮೌಂಟ್ ಒಳಗ, ಅವನ ಕ್ಯಾಪಿಟಲ್ ಒಳಗ ಅದನ್ನ ರೆಡ್ಯೂಸ್ ಮಾಡಬೇಕಾಗುತ್ತೆ ಅಂತ ಕೂಡ ಹೇಳಿದ್ವಿ ನಾವು. ಸೊ ದಟ್ ವಾಸ್ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂದ್ರೆ ಏನು, ಓನ್ಲಿ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಆರ್ ಟು ಬಿ ರೆಕಾರ್ಡೆಡ್. ಯಾವ ಹಣದ ರೂಪದಲ್ಲಿ ಇರ್ತಾವೋ ಅಂತ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾತ್ರ ನಾವು ರೆಕಾರ್ಡ್ ಮಾಡ್ತೇವೆ. ಸೊ ಅದನ್ನ ಕೂಡ ನಾವು ಕಲ್ತಿದ್ವಿ. ನೆಕ್ಸ್ಟ್ ಅಕ್ರೂಯಲ್ ಕಾನ್ಸೆಪ್ಟ್. ಅಕ್ರೂಯಲ್ ಕಾನ್ಸೆಪ್ಟ್ ಅಂದ್ರೆ ಏನು, ಟ್ರಾನ್ಸಾಕ್ಷನ್ಸ್ ರೆಕಾರ್ಡೆಡ್ ವೆನ್ ಇಟ್ ಇಸ್ ಎಂಟರ್ಡ್ into and not when it is settlement takes place. ಅಕ್ರೂಯಲ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಇಲ್ಲಿ ಟ್ರಾನ್ಸಾಕ್ಷನ್ಸ್ ಗಳು ಯಾವಾಗ ಆಗಿರ್ತಾವೋ ಅವತ್ತೇ ಅದನ್ನ ರೆಕಾರ್ಡ್ ಮಾಡಬೇಕು ಹೊರತು ಯಾವತ್ತು ಪೇಮೆಂಟ್ ಆಗುತ್ತೆ ಅಥವಾ ಯಾವತ್ತು ಅದರ ಸೆಟಲ್ಮೆಂಟ್ ಆಗುತ್ತೆ ಅವತ್ತು ಮಾಡೋದಲ್ಲ. ಯಾವತ್ತ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅದೇ ದಿವಸ ಅದು ಕ್ರೆಡಿಟ್ ಆಗಿರ್ಲಿ ಕ್ಯಾಶ್ ಆಗಿರ್ಲಿ ಅದನ್ನ ಇಮಿಡಿಯೇಟ್ಲಿ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಅಕ್ರೂಯಲ್ ಕಾನ್ಸೆಪ್ಟ್ ಹೇಳುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್.
ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಅಲ್ಲಿ ಏನ್ ಕಲ್ತ್ವಿ ಅಂತಂದ್ರೆ ಒಂದು ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ರೆ ಕನ್ಸಿಸ್ಟೆಂಟ್ಲಿ ನಾವು ಒಂದು ಮೆಥಡ್ ಅನ್ನ ಫಾಲೋ ಮಾಡಿದ್ರೆ ಅದೇ ಮೆಥಡ್ ಅನ್ನ ಅದೇ ಪದ್ಧತಿಯನ್ನ ನೆಕ್ಸ್ಟ್ ಇಯರ್ಗೂ ಅಥವಾ ನೆಕ್ಸ್ಟ್ ಆ ಪೂರ್ತಿ ಅಕೌಂಟಿಂಗ್ ಪೀರಿಯಡ್ಗೂ ಕೂಡ ನಾವು ಅದೇ ಮೆಥಡ್ ಅನ್ನ ಅದೇ ಪದ್ಧತಿಯನ್ನ ಯೂಸ್ ಮಾಡ್ಬೇಕಂತ ಹೇಳಿ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಹೇಳ್ತು. ಓಕೆ, ನೆಕ್ಸ್ಟ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಏನ್ ಹೇಳಿತ್ತು, ದಟ್ ಇಸ್ ಬಿಸ್ನೆಸ್ ಶಾಲ್ ಕಂಟಿನ್ಯೂ ಫಾರ್ ದ ಫೋರ್ಸಿಯಬಲ್ ಫ್ಯೂಚರ್. ಸೊ ಬಿಸ್ನೆಸ್ ಯಾವಾಗ್ಲೂ ಏನಾಗಬೇಕು, ಕಂಟಿನ್ಯೂಸ್ಲಿ ರನ್ ಆಗ್ತಾ ಇರಬೇಕು. ವರ್ಷ ನಾವು ಅದರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ಪ್ರಿಪೇರ್ ಮಾಡ್ಕೊಂತ ಇರಬೇಕು ಅಂತ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಹೇಳಿತ್ತು. ಓಕೆ, ಸೊ ಅಂಡ್ ದ ನೆಕ್ಸ್ಟ್ ಒನ್ ದಟ್ ಇಸ್ ವೆರಿಫೈಬಲ್ ಆಬ್ಜೆಕ್ಟಿವ್. ಸೊ ದಟ್ ಇಸ್ ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್. ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ನಾವು ನೋಡಿದ್ವಿ ಏನಂತೇಳಿ, ಪ್ರತಿಯೊಂದು ರೆಕಾರ್ಡ್ಗಳಿಗೆ ನಮ್ಮ ಪ್ರತಿಯೊಂದು ದಾಖಲೆಗಳಿಗೆ ಏನಿರಬೇಕು, ಅದಕ್ಕೆ ಸಾಕ್ಷಿಗಳು ಇರಬೇಕು, ಸಪೋರ್ಟಿಂಗ್ ದಾಖಲೆಗಳು ನಮಗೆ ಎವಿಡೆನ್ಸ್ಗಳು ನಮಗೆ ಇರಬೇಕು. ಸೊ ದಟ್ ಇಸ್ ವಾಟ್ ದ ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಸೇಸ್. ನೆಕ್ಸ್ಟ್ ಒನ್ ರೆವೆನ್ಯೂ ರೆಕಗ್ನಿಷನ್. ಸೊ ರೆವೆನ್ಯೂ ರೆಕಗ್ನಿಷನ್ ಅಲ್ಲಿ ಏನಾಗುತ್ತೆ, ರೆವೆನ್ಯೂ ವೆನ್ ಸೇಲ್ ಇಸ್ ಎಂಟರ್ಡ್ ಇನ್ ಟು, ಅಂದ್ರೆ ಯಾವಾಗ ಅದನ್ನ ರೆವೆನ್ಯೂ ಅಂತ ಜನರೇಟ್ ಮಾಡಬೇಕು, ಯಾವತ್ತ ಅದು ಸೇಲ್ ಆಗಿರುತ್ತೆ ಅವತ್ತೇ ಅದನ್ನ ಆದಾಯ ಅಂತ ಕನ್ಸಿಡರ್ ಮಾಡಬೇಕು, ಅವತ್ತೇ ಅದನ್ನ ರೆಕಾರ್ಡ್ ಕೂಡ ಮಾಡಬೇಕಾಗುತ್ತೆ ಅಂತ ಹೇಳಿ ರೆವೆನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ಕೂಡ ಹೇಳುತ್ತೆ. ಅಂಡ್ ಡ್ಯೂಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ನೋಡಿದ್ವಿ. ಡ್ಯೂಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಲ್ಲಿ ಏನ್ ನೋಡಿದ್ವಿ, ಸೊ ಏನು ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಕೂಡ ಎರಡು ಅಕೌಂಟ್ಸ್ ಗೆ ಎಫೆಕ್ಟ್ ಆಗುತ್ತೆ, ಅದಕ್ಕೆ ಡ್ಯೂಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಹೇಳಿದ್ವಿ. ಅಂಡ್ ನೆಕ್ಸ್ಟ್ ಒನ್ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ನೋಡಿದ್ವಿ. ಸೊ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂದ್ರೆ ಏನು, ನಿಮ್ಮ ಏನ್ ಅಸೆಟ್ಸ್ ಗಳು ನಿಮ್ಮ ಎಕ್ಸ್ಪೆನ್ಸಸ್ ಗಳು ಏನಿರ್ತವೆ ಅವು ಆ ವರ್ಷದ ರೆವೆನ್ಯೂಸ್ ಗಳಿಗೆ ಮ್ಯಾಚ್ ಆಗಬೇಕು ಅಂತ ಹೇಳುತ್ತೆ. ಸೊ ದಟ್ ಇಸ್ ಕಾಲ್ಡ್ ಮ್ಯಾಚಿಂಗ್ ಕಾನ್ಸೆಪ್ಟ್. ಅಂಡ್ ಹಿಸ್ಟಾರಿಕಲ್ ಕಾಸ್ಟ್ ಕಾನ್ಸೆಪ್ಟ್. ಓಕೆ, ಸೊ ಕಾಸ್ಟ್ ಕಾನ್ಸೆಪ್ಟ್ ಒಳಗೆ ನಾವು ಏನ್ ಕಲ್ತಿದ್ವಿ, ಅಸೆಟ್ಸ್ ಅನ್ನ ಅದರ ಖರ್ಚು, ಅದರ ಕಾಸ್ಟ್ ಎಷ್ಟಿರುತ್ತೆ ಅದರಲ್ಲೇ ಅದನ್ನ ರೆಕಾರ್ಡ್ ಮಾಡಬೇಕು. ದಟ್ ಇಸ್ ಕಾಸ್ಟ್ ಕಾನ್ಸೆಪ್ಟ್ ಅಲ್ಲಿ ನಾವೇನ್ ಮಾಡಿದ್ವಿ, ಅಸೆಟ್ ಅನ್ನ ನೀವು ಯಾವ್ದಾರ ಒಂದು ಮಷೀನ್ ಅನ್ನ ತಂದಿರಿ ಅಂತಂದ್ರೆ ಆ ಮಷೀನ್ಗೆ ಖರ್ಚಾಗಿರುವ ಎಲ್ಲಾ ಅಮೌಂಟ್, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಮಷಿನರಿ ತಂದಿರ ಅಂದ್ರೆ ಅದಕ್ಕೆ ಖರ್ಚಾಗಿದ್ದು 50,000 ರೂಪಾಯಿ ಕೊಟ್ಟು ಒಂದು ಮಷಿನರಿ ತಂದಿರ ಅಂದ್ರೆ ಅದಕ್ಕೆ ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ ಅಥವಾ ನಿಮ್ ಫ್ಯಾಕ್ಟ್ರಿಗೆ ಬಂದು ಅದು ಟ್ರಾನ್ಸ್ಪೋರ್ಟೇಷನ್ ಅದರ ಇನ್ಸ್ಟಾಲೇಷನ್ ಎಲ್ಲಾ ಸೇರಿಸಿ ಅದಕ್ಕೆ ಒಂದು 3,000 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗಿದೆ ಅಂದ್ರೆ ಆ 3,000 ರೂಪಾಯಿನೂ ಕೂಡ ಆ ಆಸ್ತಿ ವ್ಯಾಲ್ಯೂಗೆ ಆಡ್ ಮಾಡಿ 50 ಪ್ಲಸ್ 3,000 53,000 ನೀವು ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಮಾಡ್ತಕ್ಕದ್ದು. ದಟ್ ಇಸ್ ವಾಟ್ ದ ಹಿಸ್ಟಾರಿಕಲ್ ಕಾಸ್ಟ್ ಸೇಸ್. ಅಂಡ್ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಸೊ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂದ್ರೆ ಯಾವ ವರ್ಷದಲ್ಲಿ ಅವು ಟ್ರಾನ್ಸಾಕ್ಷನ್ಸ್ ಗಳು ಆಗಿರ್ತಾವೆ ಅದೇ ವರ್ಷದಲ್ಲಿ ಅದೇ ಅಕೌಂಟಿಂಗ್ ಪೀರಿಯಡ್ ಅಲ್ಲಿ ಅವನ್ನ ರೆಕಾರ್ಡ್ ಮಾಡ್ತಕ್ಕದ್ದು. Okay, so that is what we have learned in the accounting period concept. So accounting period ಯಾವ್ದು ವರ್ಷ ಇರುತ್ತೆ, January 1 to December 1 ಕ್ಯಾಲೆಂಡರ್ ಇಯರ್ ಆಗುತ್ತೆ. ಅಂಡ್ ಫೈನಾನ್ಷಿಯಲ್ ಇಯರ್ ಯಾವಾಗ ಆಗುತ್ತೆ, ದಟ್ ಇಸ್ 1st April to March 31st. Okay, so that will be the financial year. So this was the complete gist of all the concepts. So ಇವೆಲ್ಲ ಕಾನ್ಸೆಪ್ಟ್ಸ್ ಗಳು ಕಂಪ್ಲೀಟ್ ಜಿಸ್ಟ್ ಅನ್ನ ತೋರಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ದಟ್ ಇಸ್ ಬೇಸಿಸ್ ಆಫ್ ಅಕೌಂಟಿಂಗ್. ಸೊ ಬೇಸಿಸ್ ಆಫ್ ಅಕೌಂಟಿಂಗ್ ನೋಡ್ಕೊಂಡ್ ಬರೋಣ. ಸೊ ಬೇಸಿಸ್ ಆಫ್ ಅಕೌಂಟಿಂಗ್ ಅಲ್ಲಿ ಏನ್ ಬರುತ್ತೆ, ಸೊ ಇದನ್ನ ಯಾವ ಬೇಸಿಸ್ ಮೇಲೆ ನಾವು ಅಕೌಂಟಿಂಗ್ ಅನ್ನ ರೆಕಾರ್ಡ್ ಮಾಡ್ತೇವೆ, ಓಕೆ, ಸೊ ಅನ್ನೋದನ್ನ ನೋಡ್ಕೊಂಡ್ ಬರೋದಾದ್ರೆ, ಸೊ ಇಟ್ ಇಸ್ ಬಿನ್ ಕ್ಲಾಸಿಫೈಡ್ ಇಂಟು 2 ಬ್ರಾಡ್ ಕ್ಯಾಟಗರೀಸ್. ಅದನ್ನ 2 ರೀತಿ ವಿಂಗಡಿಸಿದ್ದಾರೆ. ಓಕೆ, ಸೊ ಅವು 2 ರೀತಿ ಏನು ಅನ್ನೋದನ್ನ ನೋಡೋದಾದ್ರೆ, ಸೊ ಫಸ್ಟ್ ಬೇಸಿಸ್ ಆಫ್ ಅಕೌಂಟ್ ಅಲ್ಲಿ ಒಂದು ನೀವು ಕ್ಯಾಶ್ ಬೇಸಿಸ್ ಅನ್ನ ಮಾಡಬಹುದು ಅಂಡ್ ಅನದರ್ ಒನ್ ದಟ್ ಇಸ್ ಅಕ್ರೂಯಲ್ ಬೇಸಿಸ್. ಓಕೆ, ಕ್ಯಾಶ್ ಬೇಸಿಸ್ ಅಂದ್ರೆ ಏನು, ಅಕ್ರೂಯಲ್ ಬೇಸಿಸ್ ಅಂದ್ರೆ ಏನು ಅನ್ನೋದನ್ನ ಸ್ಟಡಿ ಮಾಡ್ಕೊಂಡ್ ಬರೋಣ. ಸೊ ದಟ್ ಫಸ್ಟ್ ಒನ್ ದಟ್ ಇಸ್ ಕ್ಯಾಶ್ ಬೇಸಿಸ್. ಓಕೆ, ಸೊ ಕ್ಯಾಶ್ ಬೇಸಿಸ್ ಅಂದ್ರೆ ಏನು, ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂದ್ರೆ ಏನು, ನೀವು ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ ಗಳನ್ನ ಹಣದ ರೂಪದಲ್ಲಿ ನೀವು ಆಗಿಂದಾಗ ಹಣನ ಎಕ್ಸ್ಚೇಂಜ್ ಆಗಿ ಗೂಡ್ಸ್ ಗಳನ್ನ ಕೊಟ್ಟು ಇಮಿಡಿಯೇಟ್ಲಿ ರೊಕ್ಕನ ಇಸ್ಕೊಂಡ್ರೆ ಅದು ಹಣದ ಟ್ರಾನ್ಸಾಕ್ಷನ್ ಅಥವಾ ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್. ನೀವು ಅಕೌಂಟಿಂಗ್ ಅನ್ನ ಮಾಡ್ಲಿಕ್ಕೆ ನೀವು ಹಣದ ರೂಪದಲ್ಲಿ ಫಸ್ಟ್ ಇಮಿಡಿಯೇಟ್ಲಿ ಕ್ಯಾಶ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೋತೀರಾ. ಓಕೆ, ಸೊ ಇಮಿಡಿಯೇಟ್ಲಿ ಕ್ಯಾಶ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೋತೀರಿ ಅಂದ್ರೆ ದಟ್ ಕಮ್ಸ್ ಇನ್ ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್. ಅಂಡರ್ ದಿಸ್ ಮೆಥಡ್ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ಯಾವ ಕ್ಯಾಶ್ ಟ್ರಾನ್ಸಾಕ್ಷನ್ ಗಳಿರ್ತಾವ ಅಥವಾ ಹಣದ ರೂಪದಲ್ಲಿ ಇರ್ತಾವ ಟ್ರಾನ್ಸಾಕ್ಷನ್ಸ್ ಗಳನ್ನ ಆಗಿಂದಾಗ ರೊಕ್ಕ ಕೊಟ್ಟು ಗೂಡ್ಸ್ ಗಳನ್ನ ಮಾರಿ ರೊಕ್ಕ ಇಮಿಡಿಯೇಟ್ಲಿ ತಗೊಳ್ಳೋದು ಆಗಿರ್ತಾವ ಅಂತ ಟ್ರಾನ್ಸಾಕ್ಷನ್ಸ್ ಗಳನ್ನ ಈ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತೇವೆ. ಇದಕ್ಕೆ ನಾವೇನ್ ಹೇಳ್ತೀವಿ, ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೇವೆ. ಎಂಟ್ರೀಸ್ ಆರ್ ಮೇಡ್ ಓನ್ಲಿ ಇಫ್ ದ ಕ್ಯಾಶ್ ಇಸ್ ರಿಸೀವ್ಡ್ ಆರ್ ಪೇಡ್.
ನೀವು ಕ್ಯಾಶ್ ಅನ್ನ ರಿಸೀವ್ ಮಾಡಿರ್ಬೇಕು ಅಥವಾ ಕ್ಯಾಶ್ ಅನ್ನ ಪೇಮೆಂಟ್ ಮಾಡಿರ್ಬೇಕು. ಅಂತ ಟ್ರಾನ್ಸಾಕ್ಷನ್ಸ್ ಗಳನ್ನ ಇದರಲ್ಲಿ ನಾವು ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಲ್ಲಿ ರೆಕಾರ್ಡ್ ಮಾಡ್ತೇವೆ. ಸೊ ಕ್ಯಾಶ್ ಬೇಸಿಸ್, ಅಂಡರ್ ದಿಸ್ ಬೇಸಿಸ್ ಆಕ್ಚುಯಲ್ ಕ್ಯಾಶ್ ರಿಸಿಪ್ಟ್ಸ್ ಅಂದ್ರೆ ನಮಗೆ ಎಷ್ಟು ಇನ್ಕಮ್ಗಳು ಅಥವಾ ಆದಾಯಗಳು, ಸಣ್ಣ ಸಣ್ಣ ಆದಾಯಗಳು ಬಂದಿದ್ದಾವೆ, ಸೊ ರಿಸಿಪ್ಟ್ಸ್ಗಳು ಮತ್ತೆ ಆಕ್ಚುಯಲ್ ಕ್ಯಾಶ್ ಪೇಮೆಂಟ್, ಎಷ್ಟು ಕ್ಯಾಶ್ ಪೇಮೆಂಟ್ ಮಾಡಿದ್ದೇವೆ, ಎಷ್ಟು ಕ್ಯಾಶ್ ಅನ್ನ ಪೇಮೆಂಟ್ ಅನ್ನ ಮಾಡಿದ್ದೇವೆ ಅದು. ಸೊ ಇವೆರಡನ್ನು ಕೂಡ ನಾವಿಲ್ಲೇ ರೆಕಾರ್ಡ್ ಮಾಡ್ತೇವೆ. ದಟ್ ಇಸ್ ಕಾಲ್ಡ್ ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್. ಯಾವ ಟ್ರಾನ್ಸಾಕ್ಷನ್ಸ್ ಗಳು ಹಣದ ರೂಪದಲ್ಲಿ ಆಗಿರ್ತಾವೋ ಅಂತವನ್ನ ಇಮಿಡಿಯೇಟ್ಲಿ ನಾವು ರೆಕಾರ್ಡ್ ಮಾಡ್ತೇವೆ. ಓಕೆ, those transactions which have been cash transactions so are being recorded in the books of account. ಓಕೆ, ಸೊ ಇದರದ ಲಿಮಿಟೇಷನ್ಸ್ ನೋಡೋದಾದ್ರೆ ಇನ್ನೊಂದು ತಲೆ ಇಟ್ಕೋರಿ. ಸೊ ದಟ್ ಇಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಉದ್ರಿ ಟ್ರಾನ್ಸಾಕ್ಷನ್ಸ್ ಗಳನ್ನ, ಹಾಗಾದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಇದ್ರೊಳಗೆ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಾದ್ರೆ ಉದ್ರಿ ಟ್ರಾನ್ಸಾಕ್ಷನ್ಸ್ ಗಳು ಏನಾಗುತ್ತೆ, ಉದ್ರಿ ಟ್ರಾನ್ಸಾಕ್ಷನ್ಸ್ ಗಳನ್ನ ಇಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಬಿಕಾಸ್ ಇಟ್ ಇಸ್ ಅ ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್. ನಾವ್ ಇಲ್ಲಿ ಏನೇ ಇದ್ರು ಡೀಲ್ ಮಾಡೋದಿದ್ರು ಕ್ಯಾಶ್ ಬೇಸಿಸ್ ಅಲ್ಲಿ ಮಾಡಿರ್ತೀವಿ. ಸೊ ಹಂಗಾಗಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡಲ್ಲ. ಉದ್ರಿ ಅಂದ್ರೆ ಕ್ರೆಡಿಟ್. ಓಕೆ, ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಯಾವ ಕ್ಯಾಶ್ ಯಾವಾಗ ಅವು ರಿಸೀವ್ ಆಗ್ತಾವ ಅವಾಗ ಅವನ್ನ ರೆಕಾರ್ಡ್ ಮಾಡ್ತೇವೆ. ಓಕೆ, ಸೊ ದಟ್ ಇಸ್ ವಾಟ್ ದ ಕ್ಯಾಶ್ ಬೇಸಿಸ್ ಅಕೌಂಟಿಂಗ್ ಇಸ್ ಆಲ್ ಅಬೌಟ್. ಸೊ ನೆಕ್ಸ್ಟ್ ನೋಡೋದಾದ್ರೆ ಅಕ್ರೂಯಲ್ ಬೇಸಿಸ್. ಅಕ್ರೂಯಲ್ ಬೇಸಿಸ್ ಅಂದ್ರೆ ಏನು? ಓಕೆ, so under this method all transactions are recorded in the books of accounts. so ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ನೀವು ನಿಮ್ ಬುಕ್ಸ್ ಅಲ್ಲಿ ರೆಕಾರ್ಡ್ ಮಾಡ್ತೀರಾ. ಸೊ ಅಂಡರ್ ದಿಸ್ ಮೆಥಡ್, ಅಂಡರ್ ದಿಸ್ ಬೇಸಿಸ್ ಆಫ್ ಅಕೌಂಟಿಂಗ್ ನೀವೇನ್ ಮಾಡ್ತೀರಾ, ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ತೀರಾ. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅದು ಕ್ಯಾಶ್ ಆಗಿರ್ಲಿ ಅಥವಾ ನಾನ್ ಕ್ಯಾಶ್ ಆಗಿರ್ಲಿ ಅಥವಾ ಉದ್ರಿ ಆಗಿರ್ಲಿ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರ್ಲಿ, ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ನೀವು ಈ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗ, ನಿಮ್ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗ ನೀವು ಅದನ್ನ ರೆಕಾರ್ಡ್ ಮಾಡ್ತೀರಾ. ಸೊ ದಟ್ ಇಸ್ ವಾಟ್ ದ ಅಕ್ರೂಯಲ್ ಬೇಸಿಸ್ ಆಫ್ ಅಕೌಂಟಿಂಗ್. cash and non-cash entries are made in the accrual basis. It means cash and non-cash both transactions are recorded in the books of accounts. So that is what it says. So cash transaction ಮತ್ತೆ ಉದ್ರಿ ಟ್ರಾನ್ಸಾಕ್ಷನ್ ಎರಡನ್ನೂ ಕೂಡ ನೀವು ರೆಕಾರ್ಡ್ ಮಾಡ್ತೀರಿ. So that is called accrual basis of accounting. Okay, now ನಮ್ಮ ಅಕೌಂಟಿಂಗ್ ಅಲ್ಲಿ ಎರಡು ಬೇಸಿಸ್ ಇದೆ. ಒಂದು ಕ್ಯಾಶ್ ಬೇಸಿಸ್, another one is accrual basis. ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. 2 ಮಾರ್ಕ್ಸ್ ಗೆ ಹೇಳ್ತಾರೆ ವಾಟ್ ಆರ್ ದ ಬೇಸಿಸ್ ಆಫ್ ಅಕೌಂಟಿಂಗ್, accrual basis as well as cash basis ಅಂತ ನೀವು ಬರಿಬೇಕಾಗುತ್ತೆ. ಓಕೆ, 2 ಮಾರ್ಕ್ಸ್ ಕೇಳೋ ಸಾಧ್ಯತೆಗಳಿದೆ. ಓಕೆ, ಸೊ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. The income, whether received or not, it has been earned, accrued during the period forms part of the total income of that period. Similarly, if the firm has taken a benefit of a particular service but has not paid within that period, that expenses will relate to the period in which the service has been utilized. ನೀವು ಅದನ್ನ ಯಾವತ್ತು ಅದನ್ನು ಯುಟಿಲೈಸ್ ಮಾಡ್ಕೊಂಡಿರ್ತೀರಿ ಅವತ್ತೇ ಅದನ್ನ ಅವತ್ತು ಅಂದ್ರೆ ಯಾವ ಆ ಇನ್ಕಮು ಅಥವಾ ಎಕ್ಸ್ಪೆನ್ಸಸ್ ಗಳು ಏನು ಖರ್ಚು ಮಾಡಿರ್ತೀರಿ ಅಥವಾ ಏನು ಇನ್ಕಮ್ ಬಂದಿರ್ತೈತಿ ಅದು ಆ ವರ್ಷಕ್ಕೆ ನೀವು ಆ ಸರ್ವಿಸ್ ಅನ್ನ ತಗೊಂಡಿದ್ರೆ ಅದನ್ನ ಅದೇ ವರ್ಷ ನಾವು ರೆಕಾರ್ಡ್ ಮಾಡಬೇಕು ಅನ್ನೋದನ್ನ ಹೇಳುತ್ತೆ. ಓಕೆ, ಅದು ಆ ವರ್ಷಕ್ಕೆ ಸಂಬಂಧಪಟ್ಟಿದ್ದಿತ್ತಂದ್ರೆ ಅದನ್ನ ಅದೇ ವರ್ಷ ಅಕ್ರೂಯಲ್ ಬೇಸಿಸ್ ಒಳಗೂ ಕೂಡ ನಾವು ರೆಕಾರ್ಡ್ ಮಾಡ್ತೇವೆ. ಓಕೆ, ಸೊ ದಟ್ ಇಸ್ ವಾಟ್ ದ ಅಕ್ರೂಯಲ್ ಬೇಸಿಸ್ ಆಫ್ ಅಕೌಂಟಿಂಗ್ ಸೇಸ್. ನೆಕ್ಸ್ಟ್ ನೋಡೋದಾದ್ರೆ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್. ಸೊ ಹಾಗಾದ್ರೆ ಅಕೌಂಟಿಂಗ್ ಅಲ್ಲಿ ಎಷ್ಟು ಸಿಸ್ಟಮ್ಗಳು ಬರ್ತವೆ, ಅವು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಸೊ ಇಟ್ ಇಸ್ ಬಿನ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. 2 ವಿಧಗಳಾಗಿ ಅದನ್ನ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಅವು 2 ವಿಧಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಫಸ್ಟ್ ಒನ್ ದಟ್ ಇಸ್ ಡಬಲ್ ಎಂಟ್ರಿ ಸಿಸ್ಟಮ್. ಸೊ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಫಸ್ಟ್ ಸಿಸ್ಟಮ್ ಆಫ್ ಅಕೌಂಟಿಂಗ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಓಕೆ, ಸೊ ಇದನ್ನ ಇನ್ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ಸೊ ಫಸ್ಟ್ ಒನ್ ದಟ್ ಇಸ್ ಡಬಲ್ ಎಂಟ್ರಿ ಸಿಸ್ಟಮ್. ಸೊ ಡಬಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ ಏನು? ಓಕೆ, ನಾನು ನಿಮಗೆ ಡ್ಯೂಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಹೇಳಿದೆ. ಪ್ರತಿ ಒಂದು ಟ್ರಾನ್ಸಾಕ್ಷನ್ಗಳಿಗೂ 2 ಫೇಸ್ಗಳು ಇರ್ತವೆ. ಅದನ್ನ ಐದರ್ ಡೆಬಿಟ್ ಮತ್ತೆ ಕ್ರೆಡಿಟ್ 2 ಆಸ್ಪೆಕ್ಟ್ ಒಳಗ ಟ್ರಾನ್ಸಾಕ್ಷನ್ಸ್ ಗಳಿಗೆ ಎಫೆಕ್ಟ್ ಆಗುತ್ತೆ. ಇಟ್ ಈಸ್ ಅ 2-fold ಕಾನ್ಸೆಪ್ಟ್ ಅಂತ ಹೇಳಿದ್ದೆ. ಓಕೆ, ಸಿಮಿಲರ್ಲಿ ಡಬಲ್ ಎಂಟ್ರಿ ಸಿಸ್ಟಮ್ ಒಳಗೂ ಕೂಡ ಅದೇ ಆಗುತ್ತೆ.
ಏನು ಸೊ ದ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ ಟೂ ಆಸ್ಪೆಕ್ಟ್ಸ್, ಎರಡು ಆಸ್ಪೆಕ್ಟ್ಸ್ ಗಳನ್ನ ನಾವು ಎರಡು ಪರ್ಸ್ಪೆಕ್ಟಿವ್ ಥಿಂಕ್ ಮಾಡಿ ಎರಡು ಆಸ್ಪೆಕ್ಟ್ಸ್ ಗಳನ್ನ ಬರೀತೇವೆ. ದಟ್ ಇಸ್ ಡೆಬಿಟ್ ಅಂಡ್ ಕ್ರೆಡಿಟ್ ಆಫ್ ಎವ್ರಿ ಟ್ರಾನ್ಸಾಕ್ಷನ್. ಪ್ರತಿ ಒಂದು ಟ್ರಾನ್ಸಾಕ್ಷನ್ಗೂ ಕೂಡ ನಮ್ದು ಎರಡು ಪಾಯಿಂಟ್ ಆಫ್ ವ್ಯೂ ಬರೀತೇವೆ. ಡೆಬಿಟ್ ಯಾವ್ದಾತು, ಕ್ರೆಡಿಟ್ ಯಾವ್ದಾತು. ಓಕೆ, ಸೊ ಪ್ರತಿ ಒಂದು ಟ್ರಾನ್ಸಾಕ್ಷನ್ಗೂ ಕೂಡ ಎರಡು ಫೇಸಸ್ ಗಳಿರುತ್ತೆ, ಒಂದು ಡೆಬಿಟ್, ಇನ್ನೊಂದು ಕ್ರೆಡಿಟ್. ಓಕೆ, ಸೊ ಇನ್ ದ ಬುಕ್ಸ್ ಆಫ್ ಅಕೌಂಟ್ ಈಸ್ ನೋನ್ ಆಸ್ ಡಬಲ್ ಎಂಟ್ರಿ ಸಿಸ್ಟಮ್. ಸೊ ಹಾಗಾಗಿ ನಾವು ಇದಕ್ಕೆ ನಾವೇನಂತ ಹೇಳ್ತೇವೆ, ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತೇವೆ. ದ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ ಟೂ ಆಸ್ಪೆಕ್ಟ್ಸ್, ದಟ್ ಇಸ್ ಡೆಬಿಟ್ ಅಂಡ್ ಕ್ರೆಡಿಟ್ ಆಫ್ ಎವ್ರಿ ಟ್ರಾನ್ಸಾಕ್ಷನ್. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ನಾವು ಎರಡು ರೀತಿಯಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡ್ತೇವೆ. ಓಕೆ, ಸೊ ದಟ್ ಇಸ್ ಕಾಲ್ಡ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತ ಕೂಡ ಹೇಳ್ತೇವೆ. ಸೊ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಕೂಡ ಹೇಳ್ತೇವೆ. ಓಕೆ, ಸೊ ಡಬಲ್ ಎಂಟ್ರಿ ಸಿಸ್ಟಮ್ ಇಸ್ ಅಕ್ಯುರೇಟ್ ಅಂಡ್ ಮೋರ್ ರಿಲಯಬಲ್, ಕಂಪ್ಲೀಟ್ ಅಂಡ್ ಸೈಂಟಿಫಿಕ್ ಮೆಥಡ್ ಅಂಡ್ ಇಟ್ ಇಸ್ ಯೂನಿವರ್ಸಲಿ ಅಡಾಪ್ಟೆಡ್. ಸೊ ಇದು ಡಬಲ್ ಎಂಟ್ರಿ ಸಿಸ್ಟಮ್ ಅನ್ನ ನಾವು ಅಕ್ಯುರೇಟ್ ಸಿಸ್ಟಮ್ ಅಂತ ಹೇಳ್ತೇವೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಯಾರು ಅಕೌಂಟ್ಸ್ ಗಳನ್ನ ಮೇಂಟೈನ್ ಮಾಡ್ತಾರ ಕೂಡ ಅವರು ಕೂಡ ಇದನ್ನೇ ಫಾಲೋ ಮಾಡ್ತಾರೆ, ಡಬಲ್ ಎಂಟ್ರಿ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾರೆ. ಬಿಕಾಸ್ ಇಟ್ ಇಸ್ ಕ್ವೈಟ್ ರಿಲಯಬಲ್ ಅಂಡ್ ಕ್ವೈಟ್ ಅಕ್ಯುರೇಟ್ and more reliable, complete and scientific method. So ಇದನ್ನ ಒಂದು scientific method ಅಂತ ಕೂಡ ಹೇಳ್ತೇವೆ. ಇದನ್ನೇ ಜಾಸ್ತಿ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಇದನ್ನೇ ಪದ್ಧತಿಯನ್ನ, ಇದೇ ಸಿಸ್ಟಮ್ ಅನ್ನ ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ. ಯಾಕಂದ್ರೆ ಇದು ಏನಾಗುತ್ತೆ, ಪ್ರತಿ ಒಂದು ಆಸ್ಪೆಕ್ಟ್ ಅನ್ನ ನೀವು ಒಂದು ಟ್ರಾನ್ಸಾಕ್ಷನ್ ಅನ್ನ ಎರಡು ಬೇಸಿಸ್ ಮೇಲೆ ರೆಕಾರ್ಡ್ ಮಾಡ್ತೀರಿ. ಆ ಬಾಯರ್ ಎರಡು ಪಾರ್ಟಿಗಳಿರ್ತಾರೆ, ಅಥವಾ ಯಾರು ಡೆಬಿಟ್ ಆಗುತ್ತೆ, ಯಾರ ಅಕೌಂಟಿಗೆ ಹೋಗುತ್ತೆ, ಯಾರ ಅಕೌಂಟ್ ಇದ್ರ ಯಾರಿಗೆ ಏನ್ ಬಂತು ಅನ್ನೋದನ್ನ ಕೂಡ ಇದು ಹೇಳುತ್ತೆ. ಸೊ ದಟ್ ಇಸ್ ವೈ ದ ಡಬಲ್ ಎಂಟ್ರಿ ಸಿಸ್ಟಮ್ ಇಸ್ ಮೋಸ್ಟ್ ಪಾಪ್ಯುಲರ್ ಅಂಡ್ ಇಟ್ ಇಸ್ ಮೋಸ್ಟ್ ಅಕ್ಯುರೇಟ್ ಸಿಸ್ಟಮ್. ಓಕೆ, ಸೊ ಈ ಸಿಸ್ಟಮ್ ಅನ್ನ ನೀವು ಎಂಟೈರ್ಲಿ ಕಲಿತೀರಿ. ಓಕೆ, ಸೊ ಈ ಸಿಸ್ಟಮ್ ಇದಕ್ಕೆ ನಾವು ಏನಂತ ಹೇಳ್ತೇವೆ, ಇಟ್ ಇಸ್ ಕಾಲ್ಡ್ ಸೈಂಟಿಫಿಕ್ ಮೆಥಡ್ ಅಂತ ಕೂಡ ಹೇಳ್ತೇವೆ. ಇದನ್ನ ಎಲ್ಲರೂ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇಟ್ ಇಸ್ ಬಿನ್ ಯೂನಿವರ್ಸಲಿ ಅಡಾಪ್ಟೆಡ್. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಸಿಂಗಲ್ ಎಂಟ್ರಿ ಸಿಸ್ಟಮ್. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ ಏನು? ಆ ಹೆಸರಲ್ಲೇ ಇದೆ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ ಐದರ್ ಡೆಬಿಟ್ ಆರ್ ಕ್ರೆಡಿಟ್, ಯಾವ್ದಾರ ಒಂದು ಆಸ್ಪೆಕ್ಟ್ಲೇ ನಾವು ರೆಕಾರ್ಡ್ ಮಾಡ್ತೇವೆ. ನಮ್ದು ಹೋಯ್ತಾ, ರೊಕ್ಕ ಹೋಯ್ತು, ಎದಕ್ ಹೋಯ್ತು, ಯಾವ್ದಕ್ ಹೋಯ್ತು ಅಂತ ತೋರಿಸುದಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ಬರೇ ರೊಕ್ಕ ಹೋಯ್ತು ಅಂತ ತೋರಿಸುದು, ಅಥವಾ ರೊಕ್ಕ ಬಂತು, ಅದು ಒಂದೇ ಆಸ್ಪೆಕ್ಟ್. ರೊಕ್ಕ ಹೋಯ್ತಾ ಬಂತ, ಡೆಬಿಟ್ ಆತ ಕ್ರೆಡಿಟ್ ಆತ, ಐದರ್ ಒನ್ ಆಸ್ಪೆಕ್ಟ್ ಒಳಗ ನಾವು ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡ್ತೇವೆ. ಅದಕ್ಕೆ ನಾವು ಹೇಳ್ತೇವೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತೇವೆ. ಓಕೆ, ಸಿಂಗಲ್ ಎಂಟ್ರಿ ಸಿಸ್ಟಮ್. ಸೊ ಇನ್ ದಿಸ್ ಸಿಸ್ಟಮ್ ಇಟ್ ಡಸ್ ನಾಟ್ ರೆಕಾರ್ಡ್ ದ ಟ್ರಾನ್ಸಾಕ್ಷನ್ ಇನ್ ಬೋತ್ ಆಸ್ಪೆಕ್ಟ್ಸ್. ಎರಡು ಆಸ್ಪೆಕ್ಟ್ ವೈಸ್ ರೆಕಾರ್ಡ್ ಮಾಡೋದಿಲ್ಲ, ಯಾವ್ದಾರ ಒಂದು ಆಸ್ಪೆಕ್ಟ್ ಮೇಲೆ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ತೈತಿ. ಓಕೆ, ಸೊ ಇಟ್ ಈಸ್ ಅನ್ ಇನ್ಕಂಪ್ಲೀಟ್ ಅಂಡ್ ಅನ್ಸೈಂಟಿಫಿಕ್ ಮೆಥಡ್. ಇದಕ್ಕೆ ನಾವೇನಂತೀವಿ, ಇಟ್ ಇಸ್ ಅನ್ ಇನ್ಕಂಪ್ಲೀಟ್ ಅಂಡ್ ಅನ್ಸೈಂಟಿಫಿಕ್ ಮೆಥಡ್ ಅಂತ ಹೇಳ್ತೇವೆ. ಇದನ್ನು ಯಾರು ಕೂಡ ಜಾಸ್ತಿ ಯೂಸ್ ಮಾಡಲ್ಲ. ಯೂಶುವಲಿ ಸ್ಮಾಲ್ ಪೀಪಲ್, ಸ್ಮಾಲ್ ವೆಂಡರ್ಸ್ ಏನಿರ್ತಾರೆ, ಸ್ಮಾಲ್ ಸಪ್ಲೈಯರ್ಸ್, ಸ್ಮಾಲ್ ಶಾಪ್ ಓನರ್ಸ್, ಅವರು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾರೆ. ಅವ್ರ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಅವ್ರದ್ದು ಏನ್ ಟ್ರಾನ್ಸಾಕ್ಷನ್ಸ್ ಗಳಾಗಿರ್ತಾವ ಅವನ್ನಷ್ಟೇ ಬರ್ಕೊಂಡಿರ್ತಾರೆ. ಇಬ್ಬರು ಪರ್ಸ್ಪೆಕ್ಟಿವ್ ಬರ್ಕೊಂಡಿರೋದಿಲ್ಲ, ಅವ್ರಿಗೇನು ಇದನ್ನಾಗಿರ್ತೈತಿ ಅದಷ್ಟೇ ಬರ್ಕೊಂಡಿರ್ತಾರೆ. ಓಕೆ, ಸೊ ದಟ್ ಇಸ್ ಕಾಲ್ಡ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಓಕೆ, ಇದಕ್ಕೆ ಇನ್ಕಂಪ್ಲೀಟ್ ಸಿಸ್ಟಮ್ ಕೂಡ ಅಂತ ಹೇಳ್ತೇವೆ. ಎಕ್ಸಾಮ್ ಅಲ್ಲಿ ಕೇಳಬಹುದು, ವಾಟ್ ಇಸ್ ಸಿಂಗಲ್ ಎಂಟ್ರಿ ಸಿಸ್ಟಮ್, ವಾಟ್ ಇಸ್ ಡಬಲ್ ಎಂಟ್ರಿ ಸಿಸ್ಟಮ್. ಅಂದ್ರೆ ಡಬಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ ಎಂಟ್ರಿಂಗ್ ದ ಟ್ರಾನ್ಸಾಕ್ಷನ್ ಇನ್ ಬೋತ್ ಆಸ್ಪೆಕ್ಟ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್. ಓಕೆ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ entering the transaction in any one aspect of the debit or credit. Okay, so that is called single entry system. So okay, so this was the systems of accounting. So next ನೋಡೋದಾದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಗಳು. ಸೊ ಏನಿವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ, ಓಕೆ, ಹಿಸ್ಟ್ರಿ ಅಂಡ್ ಡೆವಲಪ್ಮೆಂಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಸೊ ಇವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಗಳು ಏನು? ನೀವು ಒಂದು ರೂಲ್ಸ್ ಗಳನ್ನ ಮಾಡಿರ್ತೀರಿ ಅಂತ ಹೇಳಿದೆ. ಗ್ಯಾಪ್ ಪ್ರಿನ್ಸಿಪಲ್ಸ್ ಗಳಲ್ಲಿ ತತ್ವಗಳಿರ್ತವೆ, ಆ ತತ್ವಗಳನ್ನ ಎಲ್ಲರೂ ಫಾಲೋ ಮಾಡಬೇಕು ಅಂತ ಹೇಳಿದೆ. ಬಟ್ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದ್ರೆ ಏನು? ಇವು ಲಿಖಿತ ರೂಪದಾಗಿರ್ತವೆ. ಓಕೆ, ಇಟ್ ವಿಲ್ ಬಿ ಇನ್ ಅ ರಿಟರ್ನ್ ಫಾರ್ಮ್. ಲಿಖಿತ ರೂಪದಾಗಿರುವಂತಹ ರೂಲ್ಸ್ ಗಳಿವೆ. ಓಕೆ, ಅದಕ್ಕೆ ನಾವು ಏನಂತ ಹೇಳ್ತೇವೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಹಿಸ್ಟ್ರಿ ಅಂಡ್ ಡೆವಲಪ್ಮೆಂಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. The International Accounting Standards Committee, IASC, International Accounting Standards Committee,
came into existence on 29th June 1973. The main objective of IASC are to develop the accounting standard. So ಇದರ ಇಂಟೆನ್ಷನ್ ಏನಾಗಿತ್ತು IASC ಕಮಿಟಿದು, ಓಕೆ, ಸೊ ಏನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅನ್ನ ಡೆವಲಪ್ ಮಾಡಬೇಕು ಅಂತ ಹೇಳಿ ಈ ಕಾನ್ಸೆಪ್ಟ್ ಅನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಇನ್ ಇಂಡಿಯಾ, ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ICAI, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಸೊ ಅವರು had constituted the accounting standard board. So ಅವರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅನ್ನ ಸೆಟ್ ಮಾಡಿದ್ದಾರೆ ಯಾವಾಗ? ಇನ್ ಏಪ್ರಿಲ್ 1977 ಫಾರ್ ದ ಡೆವಲಪಿಂಗ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳು. ಓಕೆ, ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಡೆವಲಪ್ ಮಾಡ್ಲಿಕ್ಕೋಸ್ಕರ ICAI ದವರು, ಓಕೆ, ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಇನ್ 1977 ಏಪ್ರಿಲ್ದಲ್ಲಿ ಅದನ್ನ ಪ್ರಾರಂಭ ಮಾಡಿದ್ರು. ಓಕೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಡೆವಲಪ್ ಮಾಡಿದ್ರು. ಓಕೆ, ಮೊದಲೇಕ್ಕೆ ಸ್ಟಾರ್ಟ್ ಆಗಿದ್ದು IASC ಅವರು, ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕಮಿಟಿ ಅವರು ಇದನ್ನ ಜಾರಿಗೆ ತಂದಿದ್ರು. ಯಾವಾಗ? 29th June 1973 ದಾಗ ತಂದಿದ್ರು. ಬಟ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾದಲ್ಲಿ ಅವರು 1977 ಏಪ್ರಿಲ್ ಅಲ್ಲಿ ಅದನ್ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ಅನ್ನ ಪ್ರಾರಂಭ ಮಾಡಿದ್ರು. ಅದನ್ನ ಡೆವಲಪ್ ಕೂಡ ಅವಾಗಲೇ ಮಾಡಿದ್ರು. ಓಕೆ, ಸೊ ಮೀನಿಂಗ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಸೊ ಹಾಗಾದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದ್ರೆ ಏನು ಅನ್ನೋದನ್ನ ನೋಡ್ತೀರಾ ಆದ್ರೆ, ಓಕೆ, ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ದ ರೂಲ್ಸ್ ಇನ್ ರಿಟರ್ನ್ ಫಾರ್ಮ್. ಸೊ ಇವು ಕೂಡ ರೂಲ್ಸ್ ಗಳು. ಓಕೆ, ಈ ರೂಲ್ಸ್ ರಿಟರ್ನ್ ಫಾರ್ಮ್ ದಾಗ ಇರ್ತವೆ, ಲಿಖಿತ ರೂಪದಾಗ ಇರ್ತವೆ. ಓಕೆ, ದಟ್ ಎನ್ಶೂರ್ ದ ಯೂನಿಫಾರ್ಮಿಟಿ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳು ಕರೆಕ್ಟ್ ಇದಾವೋ ಇಲ್ಲ ಅಂತ ಹೇಳಿ ಒಂದು ಲಿಖಿತ ರೂಪದಾಗ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳನ್ನ ಬರ್ತಿರ್ತೇವೆ. ಓಕೆ, ಸೊ ಅಂಡ್ ಪ್ರೊವೈಡ್ ಗೈಡೆನ್ಸ್ ಫಾರ್ ದ ಪ್ರಿಪರೇಷನ್ ಅಂಡ್ ಪ್ರೆಸೆಂಟೇಷನ್ ಅಂಡ್ ರಿಪೋರ್ಟಿಂಗ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್. ನಾ ಹೇಳಿದೆ, ನಮ್ಮ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ನಾವು ಪ್ರೆಸೆಂಟ್ ಮಾಡೋಕ್ಕಿಂತ ಮುಂಚೆ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ರಿಟರ್ನ್ ಫಾರ್ಮ್ ಅಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಒಳಗೆ ಇರ್ತೈತಿ. ಅದೇನ್ ಮಾಡುತ್ತೆ, ನಮಗ್ ಗೈಡೆನ್ಸ್ ಕೊಡ್ತೈತಿ. ನಾವೇನಾರ ಪ್ರಿಪರೇಷನ್ ಮಾಡತ್ರ ಅಕೌಂಟಿಂಗ್ ರೆಕಾರ್ಡ್ಸ್ ಗಳನ್ನ ಪ್ರಿಪೇರ್ ಮಾಡಿ ಇಟ್ಟಿರ್ತೇವೆ, ಅದನ್ನ ಪ್ರೆಸೆಂಟ್ ಮಾಡ್ಬೇಕಲ್ಲ, ವರ್ಷದ ಎಂಡಿಗೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ಹಾಕ್ಬೇಕು. ಸೊ ಅದನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಹಾಕಿ ಅದರ ರಿಪೋರ್ಟ್ ಅನ್ನ ರೆಡಿ ಮಾಡ್ಬೇಕಲ್ಲ. ಸೊ ಅದಕ್ಕೆ ನಮಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನ್ ಮಾಡುತ್ತೆ, ಇಟ್ ಗಿವ್ಸ್ ದ ಗೈಡೆನ್ಸ್. ನಮಗೆ ಗೈಡೆನ್ಸ್ ಗಳನ್ನ ಕೊಡುತ್ತೆ, ಸಲಹೆ ಕೊಡುತ್ತೆ, ಈ ರೀತಿ ನೀವು ಪ್ರೆಸೆಂಟ್ ಮಾಡಬೇಕು ನಿಮ್ಮ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಂತ ಹೇಳಿ. ಓಕೆ, ಇವೆಲ್ಲ ಗೈಡೆನ್ಸ್ ಗಳು ಯಾವ ರೀತಿ ಇರ್ತವೆ ಅಂದ್ರೆ, ಇಟ್ ವಿಲ್ ಬಿ ಇನ್ ರಿಟರ್ನ್ ಫಾರ್ಮ್. ಸೊ ಇದಕ್ಕೆ ನಾವು ಏನಂತ ಹೇಳ್ತೇವೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ನೋಡೋದಾದ್ರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ ನೇಚರ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಓಕೆ, ಸೊ ಫೀಚರ್ಸ್ ನೋಡ್ಕೊಂಡ್ ಬರೋದಾದ್ರೆ ಏನ್ ಮಾಡುತ್ತೆ ಅಕೌಂಟೆಂಟ್ಸ್ಗೆ ಅಂತಂದ್ರೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರೊವೈಡ್ ಗೈಡೆನ್ಸ್ ಟು ದ ಅಕೌಂಟೆಂಟ್ಸ್. ಸೊ ಅಕೌಂಟೆಂಟ್ಸ್ ಗಳಿಗೆ, ಯಾರು ಅಕೌಂಟ್ಸ್ ಗಳನ್ನ ಮೇಂಟೈನ್ ಮಾಡ್ತಿರ್ತಾರೆ ಅವರಿಗೆ ಅಕೌಂಟೆಂಟ್ಸ್ ಅಂತ ಹೇಳ್ತೇವೆ. ಸೊ ಅಕೌಂಟೆಂಟ್ಸ್ ಯಾರು ಇರ್ತಾರೆ ಅವರಿಗೆ ಸಲಹೆಗಳನ್ನ ಕೊಡುತ್ತೆ ಅಥವಾ ಗೈಡೆನ್ಸ್ ಅನ್ನ ಕೊಡುತ್ತೆ. ನೀವು ಟ್ರಾನ್ಸಾಕ್ಷನ್ ಅಥವಾ ಏನು ರಿಪೋರ್ಟ್ ಗಳನ್ನ ರೆಡಿ ಮಾಡ್ಲಿಕ್ಕೆ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ರೆಡಿ ಮಾಡ್ಬೇಕಾದ್ರೆ ಆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳಿಗೆ ಮಾರ್ಗಸೂಚಿಯಾಗಿ ಇದು ಕೆಲಸ ಮಾಡುತ್ತೆ. ದಟ್ ಇಸ್ ವಾಟ್ ಇಟ್ ಗಿವ್ಸ್ ದ ಗೈಡೆನ್ಸ್ ಟು ದ ಅಕೌಂಟೆಂಟ್ಸ್. ನೆಕ್ಸ್ಟ್, ಬ್ರಿಂಗ್ಸ್ ಯೂನಿಫಾರ್ಮಿಟಿ. ಸೊ ಒಂದು ಸ್ಥಿರತೆಯನ್ನ ತರುತ್ತೆ. ದಟ್ ಬ್ರಿಂಗ್ಸ್ ಯೂನಿಫಾರ್ಮಿಟಿಯನ್ನ ತರುತ್ತೆ. ಓಕೆ, ನೆಕ್ಸ್ಟ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಫ್ಲೆಕ್ಸಿಬಲ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳು ಫ್ಲೆಕ್ಸಿಬಲ್ ಇದೆ, ಅದನ್ನ ಯಾವ ರೀತಿ ಬೇಕಾದ್ರೂ ಕೂಡ ನಾವು ಅಡ್ಜಸ್ಟ್ ಮಾಡಬಹುದು ಅನ್ನೋದನ್ನ, ಅದು ಕೂಡ ಒಂದು ಫೀಚರ್ ಆಗುತ್ತೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಅಂಡ್ ನೆಕ್ಸ್ಟ್ ಒನ್, ಪ್ರೊವೈಡ್ ಇನ್ಫಾರ್ಮೇಶನ್. ಅದು ಏನ್ ಮಾಡುತ್ತೆ, ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡುತ್ತೆ. ನೀವು ಈ ರೀತಿ ಫಾಲೋ ಮಾಡಿ ಅಂತ ಹೇಳಿ ಅಕೌಂಟೆಂಟ್ಸ್ಗೆ ಗೈಡೆನ್ಸ್ ಅನ್ನ ಕೊಡುತ್ತೆ. ಸೊ ಅದು ಇನ್ಫಾರ್ಮೇಶನ್ ಕೂಡ ಪ್ರೊವೈಡ್ ಮಾಡುತ್ತೆ ಯೂಸರ್ಸ್ಗೆ. ಓಕೆ, ಸೊ ದಾಟ್ ಈಸ್ ಆಲ್ ಅಬೌಟ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಫೀಚರ್ಸ್. ನೆಕ್ಸ್ಟ್ ನೋಡೋದಾದ್ರೆ ಅಡ್ವಾಂಟೇಜಸ್. ಸೊ ಅಡ್ವಾಂಟೇಜಸ್ ಏನು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಡ್ವಾಂಟೇಜಸ್ ಏನು? ಫಸ್ಟ್ ಒನ್, ನಾವು ಹೇಳಿದಾಗೆ ಇಟ್ ಬ್ರಿಂಗ್ಸ್ ದ ಯೂನಿಫಾರ್ಮಿಟಿ, ಸ್ಥಿರತೆನ ತರುತ್ತೆ. ಓಕೆ, ಅಂಡ್ ಹೆಲ್ಪ್ ಇನ್ ಇಂಪ್ರೂವಿಂಗ್ ದ ರಿಲಯಬಿಲಿಟಿ. ನಾವು ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಪ್ರಿಪೇರ್ ಮಾಡಿರ್ತೇವೆ ಅದ್ರ ಮೇಲೆ ನಂಬುವ ಹಾಗೆ ಅದು ಮಾಡುತ್ತೆ. ಯಾಕಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ ನಮ್ಮ ಅಕೌಂಟಿಂಗ್ ರೆಕಾರ್ಡ್ಸ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅದಾವೋ ಇಲ್ಲೋ, ಅದ್ರ ಜೊತೆ ನಾವು ಪ್ರಿಪೇರ್ ಮಾಡೇವೋ ಇಲ್ಲ ಅಂತೇಳಿ ನಾವು ಅದನ್ನ ಆ ಸ್ಟ್ಯಾಂಡರ್ಡ್ ಅನ್ನ ನೋಡ್ಕೊಂಡು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ದಟ್ ಈಸ್ ವೈ ವಿ ಕ್ಯಾನ್ ರಿಲೈ ಆನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ನಂಬಬಹುದು.
Okay, and helpful in resolving the conflict among the users of financial information. ಒಂದ್ ವೇಳೆ ಏನಾದ್ರು ಗೊಂದಲ ಇದ್ರೆ ಯೂಸರ್ಸ್ ಗಳಿಗೆ ಆ ಗೊಂದಲನ ಇದು ಕೂಡ ಕ್ಲಿಯರ್ ಮಾಡುತ್ತೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕ್ಲಿಯರ್ ಮಾಡುತ್ತೆ. ಓಕೆ, ಇನ್ಫಾರ್ಮೇಶನ್ ಏನಾದ್ರು ಮಾಹಿತಿ, ಹಣದ ಮಾಹಿತಿಯಲ್ಲಿ ಏನಾದ್ರು ಬದಲಾವಣೆ ಆಗಿದ್ರೆ ಅಥವಾ ಏನಾದ್ರು ಏನಾದ್ರು ಕಾನ್ಫ್ಲಿಕ್ಟ್ಸ್ ಗಳಿದ್ರೆ, ಜಗಳಗಳಿದ್ರೆ, ಸೊ ಅವಾಗ ಅದು ಏನಾಗುತ್ತೆ, ಇಟ್ ಹೆಲ್ಪ್ಸ್ ಟು ರಿಸಾಲ್ವ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಯಾವುದು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಇಶ್ಯೂಡ್ ಬೈ ICAI. ನಾನು ಹೇಳಿದೆ ICAI ಫಸ್ಟ್ ಅದನ್ನ ಸ್ಟಾರ್ಟ್ ಮಾಡಿದ್ದು. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಅವ್ರ ಪ್ರಕಾರ ICAI ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದ್ರೆ ಏನು ಅಂತಂದ್ರೆ, ದ ಅಕೌಂಟ್ ಅಮೆಂಡ್ಮೆಂಟ್ ಇಸ್ ಮೇಡ್ ರೀಸೆಂಟ್ಲಿ ಇನ್ ದ ಸೆಕ್ಷನ್ 211 ಓಕೆ ಆಫ್ ಕಂಪನೀಸ್ ಆಕ್ಟ್ 1956. ಅಮೆಂಡ್ಮೆಂಟ್ ಅನ್ನ ಮಾಡಿದ್ದಾರೆ 1956 ಅಲ್ಲಿ ಅಮೆಂಡ್ಮೆಂಟ್ ಮಾಡಿದ್ರು. ಆ ಅಮೆಂಡ್ಮೆಂಟ್ ಅಲ್ಲಿ ICAI ದವರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆನಂತರ 1977ರಲ್ಲಿ ಅವರು ಅದನ್ನ ಡೆವಲಪ್ ಮಾಡಿದ್ದಾರೆ. ಓಕೆ, ಸೊ ಅಕಾರ್ಡಿಂಗ್ ಟು ದ ಅಮೆಂಡ್ಮೆಂಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಪ್ರಾಫಿಟ್ ಅಂಡ್ ಲಾಸ್ ಬ್ಯಾಲೆನ್ಸ್ ಶೀಟ್ ಆಫ್ ಅ ಕಂಪನಿ ಶುಡ್ ಕಂಪ್ಲೈ ವಿತ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಅಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ನಾವೇನು ಬ್ಯಾಲೆನ್ಸ್ ಶೀಟ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷದ ಎಂಡಿಗೆ ರಿಪೋರ್ಟ್ ಅನ್ನ ರೆಡಿ ಮಾಡ್ತೇವೆ, ಅವೆಲ್ಲಾನು ಕೂಡ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಗೆ ಕಂಪ್ಲೈ ಆಗುವಂಗಿರಬೇಕು, ಅಂದ್ರೆ ಮ್ಯಾಚ್ ಆಗುವಂಗಿರಬೇಕು, ಅದ್ರ ತಕ್ಕಂಗ ಫಾಲೋ ಮಾಡಿರ್ಬೇಕು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ತಕ್ಕಂಗ ಫಾಲೋ ಮಾಡಿರ್ಬೇಕು ಅಂತ ಹೇಳಿ. ಸೊ ದಟ್ ಇಸ್ ವಾಟ್ ICAI ಹ್ಯಾಸ್ ಬಿನ್ ಪಾಸ್ ದ ಅಮೆಂಡ್ಮೆಂಟ್. Okay, the Council of Institute of Chartered Accountants of India has so far issued the following 32 accounting standards. So ಇದೇ ರೀತಿ 32 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಗಳನ್ನ ಫ್ರೇಮ್ ಮಾಡಿದ್ದಾರೆ. ಓಕೆ, ICAI ಅವರು ಫ್ರೇಮ್ ಮಾಡಿದ್ದಾರೆ. ಅದರ ಪ್ರಕಾರ ನಮ್ಮ ಟ್ರಾನ್ಸಾಕ್ಷನ್ಸ್ ಅಥವಾ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳು, ಪ್ರಾಫಿಟ್ ಅಂಡ್ ಲಾಸ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಗಳು ಕಂಪ್ಲೈ ಆಗಬೇಕು, ಅದರ ತಕ್ಕಂಗ ಅದನ್ನು ಫಾಲೋ ಆಗಿರ್ಬೇಕು, ಆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅನ್ನ ರೀಚ್ ಆಗಿರ್ಬೇಕು. Okay, so that is what the advantages of accounting standard. So next concept ನೋಡೋದಾದ್ರೆ that is limitations. ಹಾಗಾದ್ರೆ ಕೊರತೆಗಳು ಏನು? ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಆಗುವಂತ ಕೊರತೆಗಳೇನು? ಅಕೌಂಟಿಂಗ್ ಟ್ರೀಟ್ಮೆಂಟ್ಸ್ ಡಿಫಿಕಲ್ಟ್ ಟು ಅಪ್ಲೈ. ಸೊ ಕೆಲವೊಂದು ಟ್ರೀಟ್ಮೆಂಟ್ ಗಳನ್ನ ನೀವು ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಅವು ಬಿಯಾಂಡ್ ಯುವರ್ ಕಂಟ್ರೋಲ್ ಇರ್ತವೆ. ಸೊ ಅಂತವನ್ನ ಅಪ್ಲೈ ಮಾಡ್ಲಿಕ್ಕೆ ನಿಮಗೆ ಡಿಫಿಕಲ್ಟ್ ಆಗುತ್ತೆ. ದಟ್ ಇಸ್ ದ ಫಸ್ಟ್ ಥಿಂಗ್. Okay, second one, it is rigidly followed and fails to extend the flexibility in applying the accounting standard. ಕೆಲವೊಂದ್ಸ ಏನಾಗುತ್ತೆ, ಕೆಲವೊಂದು ರಿಜಿಡ್ ಆಗಿ ಒಟ್ಟೆ ಚೇಂಜ್ ಮಾಡೋದಿಲ್ಲ, ಹಂಗೆ ಫಾಲೋ ಮಾಡ್ತೇವೆ ಅಂತಂದ್ರೆ ಇದ್ದವ್ರಿಗೆ, ಓಕೆ, ಅದು ಒಮ್ಮಿಗೊಮ್ಮಿಗ್ಲೇ ಚೇಂಜ್ ಅನ್ನ ಅಡಾಪ್ಟ್ ಮಾಡ್ಬೇಕಂತಂದ್ರೆ ಕೆಲವೊಂದ್ಸ ಆಗೋದಿಲ್ಲ. ಸೊ ದಟ್ ಇಸ್ ವಾಟ್ ದ ಲಿಮಿಟೇಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಸ್ಟ್ಯಾಂಡರ್ಡ್ಸ್ ಆರ್ ಫ್ರೇಮ್ಡ್ ವಿದಿನ್ ದ ಹ್ಯಾಬಿಟ್ ಆಫ್ ಪ್ರಿವೇಲಿಂಗ್ ಸ್ಟೇಟಸ್. ಸೊ ಈಗ ಏನು ಪ್ರೆಸೆಂಟ್ ನಡೀತಾ ಇದೆ ಅದರ ಬೇಸಿಸ್ ಮೇಲೆ ಆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳು ಫ್ರೇಮ್ ಆಗಿರುತ್ತೆ. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ದ ಲಿಮಿಟೇಷನ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಹಾಗಾದ್ರೆ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ, ಸೋಲ್ ಪ್ರೊಪ್ರೈಟರ್ಶಿಪ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತಂದ್ರೆ ಏನು? ಒಬ್ಬನೇ ಬಿಸ್ನೆಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿರ್ತಾನೆ. ಓಕೆ, ಅವನೇ ಓನರ್ ಆಗಿರ್ತಾನೆ, ಅವನೇ ವರ್ಕರ್ ಆಗಿರ್ತಾನೆ. ಓಕೆ, ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ ಮಾಡಿ ಅವನು ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡ್ತಿರ್ತಾರೆ. ಓಕೆ, ಅದಕ್ಕೆ ನಾವು ಏನಂತ ಹೇಳ್ತೇವೆ? ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಹೇಳ್ತೇವೆ. ಇಂಡಿವಿಜುವಲ್ ಪರ್ಸನ್ ಡೂಯಿಂಗ್ ದ ಬಿಸ್ನೆಸ್. ಓಕೆ, ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಏನಾಗುತ್ತೆ? ಪಾರ್ಟ್ನರ್ಶಿಪ್ ಅದು ಹೆಸರಲ್ಲೇ ಇದೆ, ಪಾರ್ಟ್ನರ್ಶಿಪ್ ಮಾಡ್ಕೋತಾರೆ. ಪಾರ್ಟ್ನರ್ಗಳು ಇಬ್ರು ಪಾರ್ಟ್ನರ್ ಅಥವಾ ಇಬ್ಬರಕ್ಕಿಂತ ಜಾಸ್ತಿ ಪಾರ್ಟ್ನರ್ಗಳು ಏನಾಗ್ತಾರೆ? ಜಾಯಿನ್ ಆಗಿ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ಆ ಫರ್ಮ್ ನವರು ಕೂಡ ಏನ್ ಮಾಡ್ತಾರೆ? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಗಳು ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಒನ್ ಕೋಆಪರೇಟಿವ್ ಸೊಸೈಟೀಸ್ ಕೂಡ ಏನು ಸಂಘ ಸಂಸ್ಥೆಗಳು ಅಂತ ಹೇಳ್ತೇವೆ. ಮೆಂಬರ್ಸ್ ಗಳು ಎಲ್ಲರೂ ಕೂಡಿ ಒಂದು ಸೊಸೈಟಿನ ಫ್ರೇಮ್ ಮಾಡ್ಕೋತಾರೆ. ಆ ಮೆಂಬರ್ಸ್ ಗಳ ಸೊಸೈಟಿನವರು ಕೂಡ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಗಳನ್ನ ಅಪ್ಲೈ ಮಾಡ್ಕೋತಾರೆ. ಅಪ್ಲಿಕಬಿಲಿಟಿ ಅಲ್ಲಿಯೂ ಕೂಡ ಇದೆ. ಓಕೆ, ನೆಕ್ಸ್ಟ್ ಒನ್ ಟ್ರಸ್ಟ್ ಗಳು. ಹೇಳಿದೆ ಈಗ ಸ್ಕೂಲ್ ಕಾಲೇಜ್ಗಳದ ಟ್ರಸ್ಟ್ ಗಳು ಇರ್ತವೆ. ಆ ಟ್ರಸ್ಟ್ ಗಳು ಕೂಡ ಏನ್ ಮಾಡ್ತವೆ? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳನ್ನ ಫಾಲೋ ಮಾಡ್ತವೆ. ನಾಟ್ ಓನ್ಲಿ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಬಟ್ ಅದರ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ. ಓಕೆ, ಸೊ ಅದರ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ ಅಪ್ಲೈ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ನೆಕ್ಸ್ಟ್ ಒನ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಸೊ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್ ಕೂಡ ಏನಾಗುತ್ತೆ? ಅವರು ಕೂಡ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಗಳನ್ನ ಯೂಸ್ ಮಾಡ್ತಾರೆ. ಅಂಡ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್, ಪೀಪಲ್ ಗಳದ ಅಸೋಸಿಯೇಷನ್, ಸಂಘಗಳು.
ಓಕೆ, ಅವರು ಕೂಡ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿಯೂ ಕೂಡ ಅಪ್ಲೈ ಆಗ್ತವೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳನ್ನ. ಓಕೆ, ನೆಕ್ಸ್ಟ್ ಕಂಪನೀಸ್ ಅಲ್ಲಿ ಕೂಡ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳು ಯೂಸ್ ಆಗ್ತವೆ. ಅಂಡ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್ ಅಲ್ಲಿಯೂ ಕೂಡ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಪ್ಲಿಕೇಶನ್ ಆಗುತ್ತೆ. ಓಕೆ, ಅಪ್ಲಿಕಬಿಲಿಟಿ ಅಲ್ಲಿಯೂ ಕೂಡ ಆಗುತ್ತೆ. ಸೊ ಇವೆಲ್ಲ ಎಲ್ಲಿ ಅಪ್ಲಿಕಬಲ್, ಎಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅನ್ನ ಯೂಸ್ ಮಾಡ್ತೇವೆ ಅಥವಾ ಅಪ್ಲೈ ಮಾಡ್ತೇವೆ ಅನ್ನೋದ ರಿಪೋರ್ಟ್. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್. ಸೊ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್ ಅಂದ್ರೆ ಏನು? ಎಡಸಿ. So international financial reporting systems are a set of accounting standards. So ivu kuda accounting standards, but international standards. Okay, so that govern of how particular types of transactions and events should be reported in the financial statements. So ivu kuda ಏನು ಹೇಳ್ತವೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವ ಟೈಪ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಅಥವಾ ಯಾವ ಟೈಪ್ ರಿಪೋರ್ಟ್ ಇವೆಂಟ್ಸ್ ಗಳನ್ನ ನಾವು ರಿಪೋರ್ಟ್ ಮಾಡಬೇಕು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಅಂತ ಇದು ಹೇಳುತ್ತೆ. ಅದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್. ದೇ ವರ್ ಡೆವಲಪ್ಡ್ ಅಂಡ್ ಮೇಂಟೈನ್ಡ್ ಬೈ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್. ಸೊ IASB ಅವರು ಇದನ್ನ ಮೇಂಟೈನ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅವ್ರದ್ದು ಕೂಡ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದೆ. ಅವ್ರ ಪ್ರಕಾರ ಅವರು ಆ ಟ್ರಾನ್ಸಾಕ್ಷನ್ಸ್ ಯಾವ ಟ್ರಾನ್ಸಾಕ್ಷನ್ಸ್ ಗಳನ್ನ ಫೈನಾನ್ಸ್ ಸ್ಟೇಟ್ಮೆಂಟ್ಸ್ ಅಲ್ಲಿ ತಗೋಬೇಕು, ರಿಪೋರ್ಟ್ ಮಾಡಬೇಕು, ಅದನ್ನ ಇನ್ಕ್ಲೂಡ್ ಮಾಡಬೇಕು ಅನ್ನೋದನ್ನ ಅದು ಗವರ್ನ್ ಮಾಡುತ್ತೆ. ದಟ್ ಇಸ್ IFRS, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್. ಸೊ IFRS ಆರ್ ಡಿಸೈನ್ಡ್ ಟು ಬ್ರಿಂಗ್ ದ ಕನ್ಸಿಸ್ಟೆನ್ಸಿ ಟು ಅಕೌಂಟಿಂಗ್ ಲ್ಯಾಂಗ್ವೇಜ್. ಸೊ ಎದಕ್ಕೆ ಇದನ್ನ ಡೆವಲಪ್ ಮಾಡಿದಾರ? ಹಾಗಾದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಐತಲ್ಲ, ಎಲ್ಲದಕ್ಕೂ ಒಂದೊಂದು ಬೋರ್ಡ್, ಅದಕ್ಕೆ ಎಲ್ಲದಕ್ಕೂ ಒಂದೊಂದು ರೂಲ್ಸ್ ಯಾಕೆ ಬೇರೆ ಅಂತಂದ್ರೆ, ಸೊ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್ ಅಲ್ಲಿ ಇದನ್ನ ಯಾಕೆ ಮಾಡಿದಾರೆ, ಫ್ರೇಮ್ ಮಾಡಿದಾರೆ ಅಂದ್ರೆ ಅಕೌಂಟಿಂಗ್ ಒಳಗ, ಅಕೌಂಟಿಂಗ್ ಲ್ಯಾಂಗ್ವೇಜ್ ಒಳಗ ಕನ್ಸಿಸ್ಟೆನ್ಸಿ ಬರ್ಲಿ, ಸ್ಥಿರತೆ ಬರ್ಲಿ. ಓಕೆ, ಎಲ್ಲರೂ ಕರೆಕ್ಟ್ ಪ್ರಾಕ್ಟೀಸ್ ಗಳನ್ನ ಫಾಲೋ ಮಾಡ್ಲಿ, ಅಕೌಂಟಿಂಗ್ ಪದ್ಧತಿಗಳನ್ನ, ಪ್ರಾಪರ್ ಪದ್ಧತಿಗಳನ್ನ, ಪ್ರಾಕ್ಟೀಸ್ ಗಳನ್ನ ಫಾಲೋ ಮಾಡ್ಲಿ, ಸ್ಟೇಟ್ಮೆಂಟ್ಸ್ ಗಳನ್ನ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡ್ಲಿ, ಇದರಿಂದ ಬಿಸ್ನೆಸ್ ಗೆ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ IFRS ಅನ್ನ ಡಿಸೈನ್ ಮಾಡಿದ್ದಾರೆ. ಓಕೆ, and help to business and investors and make educated in financial analysis and decisions. ಸೊ ಇಲ್ಲಿ ಏನಾಗುತ್ತೆ, ಎಜುಕೇಟ್ ಮಾಡಬೇಕು ಇನ್ವೆಸ್ಟರ್ಸ್ ಗಳಿಗೆ, ಅಂದ್ರೆ ಅವರಿಗೆ ಕೂಡ ನಾಲೆಜ್ ಅನ್ನ, ಅವೇರ್ನೆಸ್ ಅನ್ನ ಕೊಡಬೇಕು. ಅದ್ರ ಜೊತೆಗೆ ಫೈನಾನ್ಷಿಯಲ್ ಡಿಸಿಷನ್ ಮಾಡ್ಲಿಕ್ಕೆ ಅಥವಾ ಡಿಸಿಷನ್ ಅನಾಲಿಸಿಸ್ ಮಾಡ್ಲಿಕ್ಕೆ ಅಥವಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ಅಥವಾ ಡಿಸಿಷನ್ ಗಳನ್ನ ತಗೊಳ್ಳಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ದಟ್ ಇಸ್ ವಾಟ್ ದ IFRS ಕ್ಯಾನ್ ಡೂ. Okay, the IFRS Foundation sets the accounting standards to bring the transparency, accountability and efficiency of the financial markets around the world. So ಇಲ್ಲಿ ಏನ್ ಮಾಡುತ್ತೆ, IFRS ಏನಾಗುತ್ತೆ, ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಟ್ರಾನ್ಸ್ಪರೆನ್ಸಿಯನ್ನ ತರುತ್ತೆ, ಸ್ಥಿರತೆ. ಅದೇ ನೀವೇನು ಟ್ರಾನ್ಸ್ಪರೆಂಟ್ ಅಂತ ಪ್ರತಿಯೊಬ್ಬರಿಗೂ ಯಾರಿಗ್ ಬೇಕಾದ್ರೆ ನೀವು ಅದ್ರ ಇನ್ಫಾರ್ಮೇಶನ್ ತೋರಿಸಿದ್ರು ಕೂಡ ಅದು ಕರೆಕ್ಟ್ ಇದೆ, ಅದು ಟ್ರೂ ಇದೆ ಅಂತ ಟ್ರಾನ್ಸ್ಪರೆಂಟ್ ವೇದಾಗ ಅಕೌಂಟಿಂಗ್ ರೆಕಾರ್ಡ್ಸ್ ಗಳನ್ನ ಮೇಂಟೈನ್ ಮಾಡೋದು ಕೂಡ ಕೆಲಸ ಯಾವುದು IFRS ಮಾಡುತ್ತೆ. ಓಕೆ, ಸೊ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಅಂಡ್ ಎಫಿಷಿಯನ್ಸಿ ಆಫ್ ದ ಫೈನಾನ್ಷಿಯಲ್ ಮಾರ್ಕೆಟ್ ಓವರ್ ಆಲ್ ಅರೌಂಡ್ ದ ವರ್ಲ್ಡ್. ಸೊ ಪ್ರತಿಯೊಂದು ವರ್ಲ್ಡ್ ನಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ಆಗ್ಲಿ, ಅಕೌಂಟಬಿಲಿಟಿ, ಎಫಿಷಿಯನ್ಸಿ ಆಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ IFRS ಎಸ್ಟಾಬ್ಲಿಷ್ ಆಗಿದೆ. ಸೊ ಹಾಗಾದ್ರೆ IFRS ನಾ ಹೇಳಿದೆ ಆಗಲೇ, ಸೊ ದಟ್ ಇಸ್ ಕಾಮನ್ ರೂಲ್ಸ್. ಸೊ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕ್ಯಾನ್ ಕನ್ಸಿಸ್ಟೆಂಟ್, ಟ್ರಾನ್ಸ್ಪರೆಂಟ್ ಅಂಡ್ ಕಂಪೇರಬಲ್ ಅರೌಂಡ್ ದ ವರ್ಲ್ಡ್. ಸೊ ನಾ ಹೇಳಿದೆ, ಸೊ ಕನ್ಸಿಸ್ಟೆಂಟ್ ಆಗಿರ್ಬೇಕು, ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಇವೆಲ್ಲ ರೂಲ್ಸ್. ಓಕೆ, ಕಾಮನ್ ರೂಲ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಕಾಮನ್ ರೂಲ್ಸ್ ಗಳು. ಈ ಕಾಮನ್ ರೂಲ್ಸ್ ಗಳನ್ನ ಹೆಂಗ್ ಇರ್ತಾವೆ ಅಂದ್ರೆ ಅವು ಕನ್ಸಿಸ್ಟೆಂಟ್ ಇರ್ತವೆ, ಟ್ರಾನ್ಸ್ಪರೆಂಟ್ ಇರ್ತವೆ ಅಂಡ್ ಕಂಪೇರ್ ಮಾಡುವಾಗೂ ಕೂಡ ಇರ್ತವೆ. ಓಕೆ, ನೀವು ಎಲ್ಲಿ ಬೇಕಾದರೂ ಅದನ್ನ ಕಂಪೇರ್ ಮಾಡಬಹುದು. ಓಕೆ, ಸ್ಪೆಸಿಫೈ ಹೌ ಕಂಪನೀಸ್ ಮಸ್ಟ್ ಮೇಂಟೈನ್. ಸೊ ಏನ್ ಹೇಳ್ತಾವೆ ಅಂತಂದ್ರೆ ಹೆಂಗೆ ಕಂಪನೀಸ್ ಗಳು ಮೇಂಟೈನ್ ಮಾಡಬೇಕು ಅವ್ರ ರಿಪೋರ್ಟ್ಸ್ ಗಳನ್ನ, ಅವ್ರ ಅಕೌಂಟ್ಸ್ ಗಳನ್ನ, ಅದನ್ನ ಡಿಫೈನ್ ಹೆಂಗ್ ಮಾಡಬೇಕು, ಯಾವ ಟೈಪ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಸೆಗ್ರಿಗೇಟ್ ಮಾಡಬೇಕು, ಮತ್ತೆ ಅದರ ಇವೆಂಟ್ಸ್ ಗಳು ಎಲ್ಲೆಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಫೈನಾನ್ಷಿಯಲ್ ಅಲ್ಲಿ ಎಲ್ಲೆಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್ ಹೇಳುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, ನೀಡ್ ಫಾರ್ IFRS. ಯಾಕೆ ಬೇಕು ನಮಗೆ ಇದು, ನೀಡ್ ಏನು, ಅವಶ್ಯಕತೆ ಏನು, ನೀಡ್ ಏನು ಅಂತಂದ್ರೆ, ಸೊ IFRS ಸ್ಟ್ಯಾಂಡರ್ಡ್ಸ್ ಸ್ಟ್ರೆಂಥನ್ ಅಕೌಂಟಬಿಲಿಟಿ. ಅಕೌಂಟಬಿಲಿಟಿನ ನಿಮ್ದು ಸ್ಟ್ರೆಂಥನ್ ಮಾಡುತ್ತೆ. ಓಕೆ, ಅಂದ್ರೆ ಏನಾಗುತ್ತೆ, ಗಟ್ಟಿ ಆಗುತ್ತೆ, ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನಿಮ್ಮ ಅಕೌಂಟಬಿಲಿಟಿ. ಏನಾಗುತ್ತೆ, ಬೈ ರಿಡ್ಯೂಸಿಂಗ್ ದ ಇನ್ಫಾರ್ಮೇಶನ್ ಗ್ಯಾಪ್ ಬಿಟ್ವೀನ್ ದ ಪ್ರೊವೈಡರ್ಸ್ ಆಫ್ ಕ್ಯಾಪಿಟಲ್ ಅಂಡ್ ದ ಪೀಪಲ್
to whom they have entrusted their money. ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅವರಿಗೆ ಒಂದು ಭರವಸೆಯನ್ನ, ಅವರಿಗೆ ಒಂದು ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಮ್ಮ ಇವ್ರ ಅಕೌಂಟಬಿಲಿಟಿ ಕರೆಕ್ಟ್ ಇದೆ ಅಂತ ಹೇಳಿ ಅನ್ನೋ ರೀತಿಯಲ್ಲಿ IFRS ಸೆಟ್ ಮಾಡಿ ಇಟ್ಟಿದೆ. ಸೊ ಹಾಗಾಗಿ ಅದೇನಾಗುತ್ತೆ, ಟ್ರಸ್ಟಬಲ್ ಆಗುತ್ತೆ, ಮೋಸ್ಟ್ ಟ್ರಸ್ಟಬಲ್ ಆಗುತ್ತೆ ಯಾರಿಗೆ ಬಂಡವಾಳ ಹಾಕಿದವ್ರಿಗೂ ಕೂಡ, ಮತ್ತೆ ಅದನ್ನ ಯಾರು ಬಂಡವಾಳ ಹಾಕಿರ್ತಾರೆ ಅವ್ರಿಗೂ ಕೂಡ, ಮತ್ತೆ ಓನರ್ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಫಾರ್ ಎ ಬಿಸ್ನೆಸ್, ದ ಯೂಸ್ ಆಫ್ ಸಿಂಗಲ್ ಟ್ರಸ್ಟೆಡ್ ಅಕೌಂಟಿಂಗ್ ಲ್ಯಾಂಗ್ವೇಜ್ lowers the cost of capital and reduces international reporting cost. So internationally ನೀವೇನಾದ್ರು ಟ್ರಾನ್ಸಾಕ್ಷನ್ ಅಥವಾ ರಿಪೋರ್ಟ್ ಅನ್ನ ಜನರೇಟ್ ಮಾಡ್ಬೇಕಂದ್ರೆ ಅದರ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಇಫ್ ಯು ಫಾಲೋ ದ IFRS. IFRS ಬಹಳ ಅವಶ್ಯಕತೆ ಇದೆ. ಓಕೆ, that was regarding the IFRS, International Financial Reporting System. Okay, so ಇದನ್ನ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಇದನ್ನ ನಿಮಗೆ 1 ಮಾರ್ಕ್ಸ್ ಕೇಳಬಹುದು, ಎಕ್ಸ್ಪಾನ್ಷನ್ ಫಾರ್ಮ್ ಕೇಳಬಹುದು. ಸೊ ಅದನ್ನ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್, ದಟ್ ಇಸ್ GST. ಈಗ ತಾನೇ ರೀಸೆಂಟ್ ಆಗಿ ಕೆಲವು ವರ್ಷಗಳ ಹಿಂದೆ ಆಗಿರುವಂತ ಕಾನ್ಸೆಪ್ಟ್ GST, ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಸೊ ಇದಕ್ಕೆ ನಾವು ಏನಂತ ಹೇಳ್ತೇವೆ, ಇಟ್ ಈಸ್ ಅ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಆನ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. GST ಎದ್ರ ಮೇಲೆ ಮಾಡ್ತೇವೆ, ಗೂಡ್ಸ್ ಮತ್ತೆ ಸರ್ವಿಸಸ್ ಗಳ ಮೇಲೆ ನಾವು GST ನ ಚಾರ್ಜ್ ಮಾಡ್ತೇವೆ. ಓಕೆ, GST ಅಂದ್ರೆ ಏನು ಅದನ್ನ ನೋಡ್ಕೊಂಡ್ ಬರೋಣ. ಸೊ ಇಟ್ ಈಸ್ ಟು ಬಿ ಲೆವಿಡ್ ಅಟ್ ಆಲ್ ಸ್ಟೇಜಸ್ ಫ್ರಮ್ ಮ್ಯಾನುಫ್ಯಾಕ್ಚರ್ ಅಪ್ ಟು ದ ಫೈನಲ್ ಕನ್ಸಂಪ್ಷನ್. ಸೊ ಇದು ಎಲ್ಲಾಗುತ್ತೆ, ಮ್ಯಾನುಫ್ಯಾಕ್ಚರ್ ಅಂತ ಹಿಡಿದು ಫೈನಲ್ ಕನ್ಸಂಪ್ಷನ್ ಬರುವ ಮಟನೂ ಕೂಡ ಏನಾಗುತ್ತೆ, GST ಲೇವಿ ಆಗಿರುತ್ತೆ, GST ಅದ್ರ ಮೇಲೆ ಇರುತ್ತೆ. ಓಕೆ, ಸೊ ದ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ is value added tax levied on most goods and services sold for domestic consumption. ಯಾವನ್ನ ನಾವು ಕನ್ಸಂಪ್ಷನ್ ಗೆ ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನ ಬಿಟ್ಟಿರ್ತೇವೆ, ಓಕೆ, ಆ ಗೂಡ್ಸ್ ಅಂಡ್ ಸರ್ವಿಸಸ್ ಮೇಲೆ ಏನಾಗುತ್ತೆ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅನ್ನ ಲೇವಿ ಆಗುತ್ತೆ. ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅದ್ರ ಮೇಲೆ ಹಾಕಿರ್ತಾರೆ. ಓಕೆ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅನ್ನ ಹಾಕಿರ್ತಾರೆ. ಅದಕ್ಕೆ ನಾವು ಏನಂತ ಹೇಳ್ತೇವೆ, GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಓಕೆ, ಇದು ರೀಸೆಂಟ್ ಆಗಿ ನಿಮಗೆ ಚಾಪ್ಟರ್ ಗೆ ಇಂಟ್ರೊಡ್ಯೂಸ್ ಆಗಿದೆ. ಓಕೆ, GST. So GST is paid by the consumer. ಸೊ ಇದನ್ನ GST ಯಾರು ಪೇ ಮಾಡ್ತಾರೆ, ಯಾರು ಗೂಡ್ಸ್ ಗಳನ್ನ ಉಪಯೋಗ ಮಾಡ್ತಿರ್ತಾರೋ ಅವರು ಅದನ್ನ ಪೇ ಮಾಡ್ತಾರೆ. ಸೊ ದಟ್ ಇಸ್ ಬೈ ದ ಕಸ್ಟಮರ್ಸ್ ಆರ್ ಕನ್ಸ್ಯೂಮರ್ಸ್ GST ಅನ್ನ ಪೇ ಮಾಡ್ತಾರೆ. ಬಟ್ ಇಟ್ ಈಸ್ ರೆಮಿಟೆಡ್ ಟು ದ ಗವರ್ಮೆಂಟ್. ಇದನ್ನ ಯಾರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ನಾವೇನ್ ತುಂಬ್ತೇವಲ್ಲ ಕಸ್ಟಮರ್ಸ್, ನಾವೇನ್ GST ತುಂಬ್ತೇವಲ್ಲ ಅದು ಯಾರಿಗೆ ಹೋಗುತ್ತೆ, ಗವರ್ಮೆಂಟಿಗೆ ಹೋಗುತ್ತೆ ಬೈ ದ ಬಿಸ್ನೆಸ್ ಸೆಲ್ಲಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಯಾರು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಸೆಲ್ ಮಾಡ್ತಿರ್ತಾರೆ, ಬಿಸ್ನೆಸ್ ಪೀಪಲ್. ಸೊ ಬಿಸ್ನೆಸ್ ಪೀಪಲ್ GST ನ ಕಲೆಕ್ಟ್ ಮಾಡ್ತಾರೆ, GST ಪೇ ಮಾಡಿದ್ದನ್ನ ಬಿಸ್ನೆಸ್ ನವರು ಗವರ್ಮೆಂಟಿಗೆ ಕೊಡ್ತಾರೆ. ಓಕೆ, ರೆಮಿಟ್ ಮಾಡ್ತಾರೆ. ಸೊ ದಟ್ ಇಸ್ ವಾಟ್ GST ಪೇಡ್ ಬೈ ದ ಕನ್ಸ್ಯೂಮರ್ಸ್, but it is remitted to the government by the business. ಗವರ್ಮೆಂಟಿಗೆ ಕಟ್ತಾರೆ. ಓಕೆ, ಎದಕ್ಕೆ, ಅವರು ಗೂಡ್ಸ್ ಅನ್ನ ಮತ್ತು ಸರ್ವಿಸ್ ಗಳನ್ನ ಸೆಲ್ ಮಾಡಿದ್ದಕ್ಕೋಸ್ಕರ ಅವರು ಆ GST ನ ಗವರ್ಮೆಂಟಿಗೆ ಪೇ ಮಾಡ್ತಾರೆ. ಕನ್ಸ್ಯೂಮರ್ಸ್ GST ಪೇ ಮಾಡಿರ್ತಾರೆ, ಆ ಪೇಮೆಂಟ್ ಅನ್ನ ಬಿಸ್ನೆಸ್ ನವರು ಗವರ್ಮೆಂಟಿಗೆ ಕಳಿಸ್ತಾರೆ. ಓಕೆ, ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ, ಸೊ ಇಟ್ ಈಸ್ ಅ ಕಾಂಪ್ರಿಹೆನ್ಸಿವ್ ಟ್ಯಾಕ್ಸ್ ಲೆವಿಡ್ ಆನ್ ದ ಮ್ಯಾನುಫ್ಯಾಕ್ಚರ್, ಸೇಲ್ ಅಂಡ್ ಕಂಪೋಸಿಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ಇದು ಒಂದು ಕಾಂಪ್ರಿಹೆನ್ಸಿವ್ ಟ್ಯಾಕ್ಸ್. ಸೊ ಈ ಟ್ಯಾಕ್ಸ್ ಅನ್ನ ಎದ್ರ ಮೇಲೆ ಲೇವಿ ಮಾಡಿರ್ತಾರೆ, ಎದ್ರ ಮೇಲೆ ಹಾಕಿರ್ತಾರೆ ಅಂದ್ರೆ, ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ, ಗೂಡ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ, ಅದನ್ನ ಸೇಲ್ ಮಾಡ್ಬೇಕಾದ್ರೆ ಅಂಡ್ ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಆ ಗೂಡ್ಸ್ ಅಂಡ್ ಸರ್ವಿಸಸ್ ಮೇಲೆ ಆ ಟ್ಯಾಕ್ಸ್ ಅನ್ನ ಹಾಕಿರ್ತಾರೆ. ಓಕೆ, ದ GST ಇಸ್ ಅ ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್. ಸೊ ಅದ ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್ ಅಂತ ಹೇಳ್ತೇವೆ ಅಂಡ್ ಮೇಡ್ ಆನ್ ದ ವ್ಯಾಲ್ಯೂ ಎಡಿಷನ್. ಸೊ ಏನಾಗುತ್ತೆ, ಲಾಸ್ಟ್ಲಿ ಫೈನಲ್ ಯಾರು ಕನ್ಸ್ಯೂಮ್ ಮಾಡ್ತಿರ್ತಾರೆ ಆ ಗೂಡ್ ಅನ್ನ ಆ ಸರ್ವಿಸ್ ಅನ್ನ ಯಾರು ಕನ್ಸ್ಯೂಮ್ ಮಾಡ್ತಿರ್ತಾರೆ ಅವರು ಆ GST ನ ಪೇ ಮಾಡ್ಬೇಕಾಗುತ್ತೆ. ಸೊ ದಟ್ ಇಸ್ ವಾಟ್ ದ GST.
ಟಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಅದಕ್ಕೆ 3 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಗಳಿದೆ GST ಅಲ್ಲಿ. ಸೊ ಅವು ಯಾವ ಕಾಂಪೋನೆಂಟ್ ಅಂದ್ರೆ ವಿಚ್ ಆರ್ CGST. ಫಸ್ಟ್ ಒನ್ CGST, ನೆಕ್ಸ್ಟ್ SGST ಅಂಡ್ ನೆಕ್ಸ್ಟ್ ಒನ್ IGST. ಸೊ 3 ಇಂಪಾರ್ಟೆಂಟ್ ಕಾಂಪೋನೆಂಟ್ ಗಳಿದೆ. ಸೊ CGST, SGST ಮತ್ತೆ IGST. ಓಕೆ, ಸೊ ಮೀನ್ಸ್ ಸೊ CGST ಅಂದ್ರೆ ಏನು, SGST ಅಂದ್ರೆ ಏನು, IGST ಅಂದ್ರೆ ಏನು ನೋಡ್ಕೊಂಡ್ ಬರೋಣ. CGST ಮೀನ್ಸ್ ಸೆಂಟ್ರಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಸೆಂಟ್ರಲ್ ಟ್ಯಾಕ್ಸ್ ಗಳಿಗೆ ನಾವು ಏನಂತ ಹೇಳ್ತೇವೆ, ಸೆಂಟ್ರಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಓಕೆ, ಸೊ taxes collected under CGST will constitute the revenues to the central government. ಸೊ ಇದು CGST ಏನಾಗುತ್ತೆ, CGST ಅಲ್ಲಿ ಏನು ಕಲೆಕ್ಟ್ ಆಗಿರುತ್ತೆ ರೆವೆನ್ಯೂ, ಓಕೆ, ಅದ ಟ್ಯಾಕ್ಸ್ ಏನ್ ಕಲೆಕ್ಟ್ ಆಗಿರುತ್ತೆ ಆ ಟ್ಯಾಕ್ಸ್ ಎಲ್ಲಿ ಹೋಗುತ್ತೆ ಅಂತಂದ್ರೆ ಅದು ಗವರ್ಮೆಂಟಿಗೆ, ಸೆಂಟ್ರಲ್ ಗವರ್ಮೆಂಟಿಗೆ ಹೋಗುತ್ತೆ. ಸೊ ದಟ್ ಇಸ್ ಕಾಲ್ಡ್ CGST. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನ 2 ರೀತಿ ವಿಂಗಡಿಸಿದ್ದಾರೆ, 3 ರೀತಿ ವಿಂಗಡಿಸಿದ್ದಾರೆ. ಒಂದು CGST, ಇನ್ನೊಂದು SGST, ಇನ್ನೊಂದು IGST. ಅದ್ರೊಳಗೆ CGST ಏನಾಗುತ್ತೆ, ಸೆಂಟ್ರಲ್ ಸಂಬಂಧಪಟ್ಟಿದ್ದು. ಸೆಂಟ್ರಲ್ ಏನಾದ್ರು ಟ್ಯಾಕ್ಸ್ ಈಗೇನ್ CGST ಚಾರ್ಜ್ ಮಾಡಿರ್ತೇವೆ, ಆ CGST ಏನಾಗುತ್ತೆ ಸೆಂಟ್ರಲ್ ಗೆ ರೆವೆನ್ಯೂ ಅನ್ನ ಕೊಡುತ್ತೆ. ಆದಾಯ ಅದೇನ್ ಟ್ಯಾಕ್ಸ್ ತೆರಿಗೆ ಕಟ್ಟಿರ್ತೀವೋ ಅದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಹೋಗುತ್ತೆ CGST ಒಳಗೆ ಚಾರ್ಜ್ ಆಗಿದೆ. ನೆಕ್ಸ್ಟ್ SGST ಅಂದ್ರೆ ಏನು, ಸ್ಟೇಟ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಸೊ ಸ್ಟೇಟ್ ಅಲ್ಲಿ ನೀವೇನಾದ್ರೂ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿದ್ರೆ ಅದಕ್ಕೆ ನಾವೇನಂತ ಹೇಳ್ತೇವೆ SGST. ಓಕೆ, ಸೊ ಕಲೆಕ್ಷನ್ ಆಫ್ SGST ಇಸ್ ದ ರೆವೆನ್ಯೂ ಫಾರ್ ಸ್ಟೇಟ್ ಗವರ್ಮೆಂಟ್. SGST ಚಾರ್ಜ್ ಮಾಡಿದ್ರೆ ಅದು ಸ್ಟೇಟ್ ಗವರ್ಮೆಂಟ್ಗೆ ರೆವೆನ್ಯೂ ಆಗುತ್ತೆ, ಅದಕ್ಕೆ ಆದಾಯ ಆಗುತ್ತೆ, ಸ್ಟೇಟ್ ಗವರ್ಮೆಂಟ್ಗೆ ಆದಾಯ ಆಗುತ್ತೆ. ನೆಕ್ಸ್ಟ್ ಒನ್ IGST. IGST ಅಂದ್ರೆ ಏನು, ಮೀನ್ಸ್ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನಾವಿಲ್ಲಿ ನೋಡಿದ್ವಿ. CGST ಅಂದ್ರೆ ಸೆಂಟ್ರಲ್, SGST ಅಂದ್ರೆ ಸ್ಟೇಟ್. ಹಾಗಾದ್ರೆ ಇದು IGST ಅಂದ್ರೆ ಏನು, ಸೊ ಇಟ್ ಮೀನ್ಸ್ ಇಂಟಿಗ್ರೇಟೆಡ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ರೆವೆನ್ಯೂ ಕಲೆಕ್ಟೆಡ್ ಬೈ IGST is divided between central and state government. So central ಮತ್ತು ಸ್ಟೇಟ್ ಗವರ್ಮೆಂಟ್ ಇಬ್ಬರಿಗೂ ಕೂಡ ಹೋಗುತ್ತೆ. IGST ಅಲ್ಲಿ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಲ್ಲಿ IGST ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಎರಡು ಏನ್ ರೇಟ್ ಸ್ಪೆಸಿಫೈ ಮಾಡಿರ್ತಾರೆ, ಅವ್ರು ಏನ್ ರೇಟ್ ಅನ್ನ ಕೊಟ್ಟಿರ್ತಾರೆ ಅಥವಾ ಚಾರ್ಜ್ ಮಾಡ್ಬೇಕಂತ ಹೇಳಿ ಅವ್ರು ಏನ್ ರೇಟ್ ಅನ್ನ ಸ್ಪೆಸಿಫೈ ಮಾಡಿರ್ತಾರೆ ಅದೇ ರೇಟ್ ಅಲ್ಲಿ ಅವ್ರಿಗೆ ಇಬ್ಬರಿಗೂ ಕೂಡ ಡಿವೈಡ್ ಆಗುತ್ತೆ, ಸೆಂಟ್ರಲ್ ಮತ್ತೆ ಸ್ಟೇಟ್. ಅವು ಎರಡರದ್ದು ಕಾಂಬಿನೇಷನ್ ಏನು, IGST. Okay, so this GST is charged on transfer of goods and services from one state to another state. Okay, ಇಲ್ಲಿ ಏನಾಗುತ್ತೆ IGST ಅಲ್ಲಿ, ಓಕೆ, IGST ಅಲ್ಲಿ ಏನಾಗುತ್ತೆ, ಗೂಡ್ಸ್ ಗಳನ್ನ ನೀವು ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟಿಗೆ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಅಥವಾ ನೀವು ಒಂದು ಕಂಟ್ರಿ ಇಂದ ಇನ್ನೊಂದು ಕಂಟ್ರಿಗೆ ಇಂಪೋರ್ಟ್ ಮಾಡ್ಕೊಂಡ್ರೆ, ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಅವೆಲ್ಲ ಕೂಡ ಎಲ್ಲಿ ಬರ್ತವೆ, IGST ಅಲ್ಲೇ ಬರ್ತವೆ. ಅವಾಗ ಸೆಂಟ್ರಲ್ ಮತ್ತು ಸ್ಟೇಟ್ ಅವ್ರು ಏನು ರೇಟ್ ಅನ್ನ ಸ್ಪೆಸಿಫೈ ಮಾಡಿರ್ತಾರ ಅಥವಾ ಅವ್ರು ಏನು ರೇಟ್ ಅನ್ನ ಕೊಟ್ಟಿರ್ತಾರೆ ಅದೇ ರೇಟ್ ಅಲ್ಲಿ ಅದನ್ನ ಚಾರ್ಜ್ ಆಗುತ್ತೆ IGST. IGST ಕೂಡ ಸೆಂಟ್ರಲ್ ಮತ್ತು ಸ್ಟೇಟ್ ಗೆ ಇಬ್ಬರಿಗೂ ಕೂಡ ಡಿವೈಡ್ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದ 3 ಮೇನ್ ಕಂಪೋನೆಂಟ್ಸ್ ಆಫ್ GST. So examples of CGST and SGST. Okay, so CGST example ಮತ್ತೆ SGST example ನೋಡೋದಾದ್ರೆ ಇಲ್ಲಿ ನೋಡಿ, ರಮೇಶ್ a dealer in Punjab. ಸೊ ರಮೇಶ್ ಒಬ್ಬ ಅದಾನ, ಓಕೆ, ಅವ ಡೀಲರ್ ಅದಾನ, ಸೆಲ್ ಮಾಡ್ತಾನ ಪಂಜಾಬ್ದಾಗ, ಗೂಡ್ಸ್ ಗಳನ್ನ ಸೆಲ್ ಮಾಡ್ತಿರ್ತಾನ ಇನ್ ಪಂಜಾಬ್. ಸೆಲ್ ಗೂಡ್ಸ್ ಟು ಸೀಮಾ ಇನ್ ಪಂಜಾಬ್. ಸೊ ಎಲ್ಲೇ ಪಂಜಾಬ್ದಾಗಿರುವಂತ ಡೀಲರ್ ರಮೇಶ್ ಅನ್ನೋನು, ಓಕೆ, ಸೀಮಾ ಅಂತ ಇರುವಂತ ಸೀಮಾ ವ್ಯಕ್ತಿಗೆ ವ್ಯಕ್ತಿಗೆ ಅವ್ರು ಏನ್ ಮಾಡಿದ್ದಾರೆ, ಗೂಡ್ಸ್ ಗಳನ್ನ ಮಾರಿದ್ದಾರೆ ಫಾರ್ ವರ್ತ್ ರುಪೀಸ್ 10,000. 10,000 ರೂಪಾಯಿ ವರ್ತ್ ಗೂಡ್ಸ್ ಗಳನ್ನ ಅವರು ಯಾರಿಗ್ ಮಾರಿದ್ದಾರೆ, ಪಂಜಾಬ್ದಲ್ಲೇ ಇರೋರಿಗೆ ಇನ್ನೊಂದು ಪಾರ್ಟಿಗೆ ಮಾರಿದ್ದಾರೆ, ಇನ್ನೊಂದು ಕಸ್ಟಮರ್ಗೆ ಮಾರಿದ್ದಾರೆ, ದಟ್ ಇಸ್ ಸೀಮಾ. ಓಕೆ, ಇಫ್ ದ GST ರೇಟ್ ಇಸ್ 18, GST ರೇಟು 18% ಇದೆ ಅಂತ ತಿಳ್ಕೊಳ್ಳಿ. ಟ್ಯಾಕ್ಸ್ ರೇಟು 18%, GST ಟ್ಯಾಕ್ಸ್ ರೇಟು 18% ಇದೆ ಅಂತ ತಿಳ್ಕೊಳ್ಳಿ. ಅದ್ರೊಳಗೆ ಏನಾಗುತ್ತೆ ಅಂತಂದ್ರೆ ದಟ್ ಇಸ್ 9% CGST, 9% ಸೆಂಟ್ರಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಹೋಗುತ್ತೆ, ಅಂಡ್ ಇನ್ 9% ಏನಾಗುತ್ತೆ ಸ್ಟೇಟ್
ಗೂಡ್ಸ್ ಸರ್ವಿಸ್ ಟ್ಯಾಕ್ಸಿಗೆ ಹೋಗುತ್ತೆ. ಅಂದ್ರೆ 900 ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತೆ. ಅಂದ್ರೆ ನೋಡ್ರಿ, 10,000 ರೂಪಾಯಿ ಬೆಲೆ 18%, 10,000 ಇಂಟು 18 ಡಿವೈಡೆಡ್ ಬೈ 100, 18% ಮಾಡಿದ್ರೆ ನಿಮ್ಗೆ ಎಷ್ಟಾಗುತ್ತೆ? ದಟ್ ಇಸ್ 1800 ಆಗುತ್ತೆ, 1800 ರೂಪಾಯಿ ಆಗುತ್ತೆ. ಸೊ ಆ 1800 ರೂಪಾಯಿನ ಅರ್ಧ ಅರ್ಧ, ದಟ್ ಇಸ್ ಜಿ ಎಸ್ ಟಿ ರೇಟ್ 18, ಅದರೊಳಗೆ CGST 9, SGST 9. ಸೊ ಅಂದ್ರೆ ಹಾಫ್ ಆಫ್ ಅವ್ರದ್ದು ಪರ್ಸೆಂಟೇಜ್ ಅನ್ನ ಡಿವೈಡ್ ಮಾಡ್ತೇವೆ. 18 9 CGST, 9 SGST. ಸೊ 900 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತಾ, 900 ರೂಪಾಯಿ ಅಲ್ಲಿ ಸ್ಟೇಟ್ ಗೌರ್ಮೆಂಟ್, ಅಲ್ಲಿ ಯಾವುದು ಪಂಜಾಬ್ ಸ್ಟೇಟ್ ಗೌರ್ಮೆಂಟ್ಗೆ ಹೋಗುತ್ತೆ. ಸೊ ಯಾಕಂದ್ರೆ ಅದು ಗೂಡ್ಸ್ ಗಳನ್ನ ಎಲ್ಲಿ ಸೆಲ್ ಮಾಡಿದ್ದಾರೆ? ಪಂಜಾಬ್ ಒಳಗಿದ್ದು ಗೂಡ್ಸ್ ಗಳನ್ನ ಪಂಜಾಬ್ ಒಳಗೆ ಸೆಲ್ ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ SGST 9% ಹೋಗುತ್ತೆ. ಸೊ ಎಕ್ಸಾಂಪಲ್ ಫಾರ್ IGST. IGSTಗೆ ಎಕ್ಸಾಂಪಲ್ ಏನು? SGST ಮತ್ತು CGST ಗಂತೂ ಇದಂತೂ ಎಕ್ಸಾಂಪಲ್ ಆಯ್ತು. IGSTಗೆ ಎಕ್ಸಾಂಪಲ್ ಏನು? ರಮೇಶ್ ಇನ್ ಮಧ್ಯಪ್ರದೇಶ್ ಸೆಲ್ಸ್ ಗೂಡ್ಸ್ ಟು ಆನಂದ್ ಇನ್ ರಾಜಸ್ಥಾನ್. ಸೊ ಏನಾಗುತ್ತೆ? ರಮೇಶ್ ಅನ್ನೋನು, ಓಕೆ, ಸೊ ಈಸ್ ಇನ್ ಮಧ್ಯಪ್ರದೇಶ್, ಮಧ್ಯಪ್ರದೇಶ್ ಅವೇನ್ ಮಾಡತ್ತಾನ? ಗೂಡ್ಸ್ ಗಳನ್ನ ಸೆಲ್ ಮಾಡತ್ತಾನ. ಯಾರಿಗೆ? ಆನಂದಿಗೆ. ಓಕೆ, ಇನ್ ರಾಜಸ್ಥಾನ್. ಸೊ ಆನಂದ್ ಅನ್ನೋನು ರಾಜಸ್ಥಾನದಾಗ ಅದಾನ, ರಮೇಶ್ ಇಸ್ ಇನ್ ಮಧ್ಯಪ್ರದೇಶ್. ಓಕೆ, ವರ್ತ್ ರುಪೀಸ್ 10 lakh. ಸೊ 10 lakh rupees ವರ್ತ್ ಅನ್ನ ಅವನು ಅಲ್ಲಿ ಏನ್ ಮಾಡ್ತಾ ಇದ್ದಾನೆ? ಗೂಡ್ಸ್ ಗಳನ್ನ ಮಾರ್ತಾ ಇದ್ದಾನೆ ಅಂತಂದ್ರೆ, ಓಕೆ, ಸೊ ಮಾರ್ತಾ ಇದ್ದಾನೆ ಅಂದ್ರೆ ಅಪ್ಲಿಕೇಬಲ್ GST ಎಷ್ಟಾಗುತ್ತೆ? 18% ಐತೆ ಅಂದ್ರೆ ಅದ್ರೊಳಗೆ 9% CGST, ಇನ್ 9% SGST. In this case, the dealer will charge 18,000 as a CGST. So CGST 18,000 ಆಗುತ್ತೆ and will go to the central government. Central government ಗೆ 18,000 ರೂಪಾಯಿ ಹೋಗುತ್ತೆ. ಓಕೆ, ಸೊ as a CGST and will go to the central government. ಸೊ ಇದೆಲ್ಲ ಕೂಡ ಏನಾಗುತ್ತೆ? ಇದು ಎಕ್ಸಾಂಪಲ್ ಆಫ್ IGST. ಓಕೆ, ಸೊ ಇಲ್ಲಿಯೂ ಕೂಡ CGST 9% ಇರುತ್ತೆ, SGST 9% ಇರುತ್ತೆ. ಓಕೆ, ಸೊ ಇಲ್ಲಿ ಡೀಲರ್ ಏನ್ ಚಾರ್ಜ್ ಆಗಿರುತ್ತೆ ಅದು ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಗೆ ಹೋಗುತ್ತೆ. ಬಿಕಾಸ್ ಇದು ಆಲ್ ದ ಇಂಪೋರ್ಟೆಡ್ ಗೂಡ್ಸ್ ಏನಾರ ಇದ್ದು ಅಂದ್ರೆ ಅವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಗೆ ಹೋಗುತ್ತೆ. ಇಲ್ಲೂ ಕೂಡ ಚಾರ್ಜ್ ಮಾಡೋದು ಏನು? ಸೆಂಟ್ರಲ್ ಗೌರ್ಮೆಂಟ್ ಏನ್ ಸ್ಪೆಸಿಫೈ ಮಾಡುತ್ತೆ? 9% CGST, 9% SGST ನ ಚಾರ್ಜ್ ಆಗುತ್ತೆ. ಬಟ್ ಆದಾಯ ಹೋಗುದು ಯಾರಿಗೆ ಹೋಗುತ್ತೆ? ಸೆಂಟ್ರಲ್ ಗೌರ್ಮೆಂಟ್ ಗೆ ಹೋಗುತ್ತೆ. ಓಕೆ, ಸೊ ದಟ್ ಇಸ್ ಆಲ್ ಅಬೌಟ್ ದ IGST. ಸೊ ಹಾಗಾದ್ರೆ GST ಅಲ್ಲಿ ಮತ್ತೇನು ನಾವು ಕಲಿಬಹುದು ಅಂತಂದ್ರೆ, GST has a dual aspect with the center and state. So central and state simultaneously living on a common tax base. There are three main components. ನಾವು ಆಗಲೇ ಹೇಳಿದೆ, ಡಿಸ್ಕಷನ್ ಮಾಡಿದ್ದಾಯ್ತು. ಓಕೆ, ಸೊ ಡಿಸ್ಕಷನ್ ಅಲ್ಲಿ CGST ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಟ್ಯಾಕ್ಸ್ ಕಲೆಕ್ಟೆಡ್ ಅಂಡರ್ ದ ವಿಲ್ ಕಾನ್ಸ್ಟಿಟ್ಯೂಟ್ ದ ರೆವೆನ್ಯೂಸ್ ಫಾರ್ ಸ್ಟೇಟ್ ಗವರ್ಮೆಂಟ್ ಅಂತ ಹೇಳ್ತಿ. ಸೊ ಹಾಗಾದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಕೊಂಡ್ಬರೋಣ. GST ದ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? First one, GST is a common law and procedure throughout the country under single administration. ಮೊದಲೇ ಏನಾಯ್ತು? ಮೊದಲ ಬಹಳ ಟ್ಯಾಕ್ಸ್ ಗಳ ಬರ್ತಿದ್ವು ನಿಮಗೆ, ಇದೆಲ್ಲ ತೆಗೆದ ಒಂದು ಟ್ಯಾಕ್ಸ್ ಅನ್ನ ಲೇವಿ ಮಾಡಿದ್ದಾರೆ, ಅದಕ್ಕೆ GST ಅಂತ ಹೇಳ್ತಾರೆ. ಓಕೆ, ಸೊ GST is a common law, ಎಲ್ಲರಿಗೂ ಕಾಮನ್ ಆಗಿರುವಂತ ಒಂದು ಲಾ, ಕಾನೂನು. ಓಕೆ, ಪ್ರೊಸೀಜರ್ ಥ್ರೂಔಟ್ ದ ಕಂಟ್ರಿ, ಇಡೀ ಕಂಟ್ರಿದಾಗ ಒಂದ ಕಾನೂನು ಇದೆ. ಅಂಡ್ ಅಂಡರ್ ದ ಸಿಂಗಲ್ ಅಡ್ಮಿನಿಸ್ಟ್ರೇಷನ್, ಒಂದೇ ಆಡಳಿತದಲ್ಲಿ ಒಂದೇ ಕಾನೂನು ಇದೆ. ಓಕೆ, ಅದು ದಟ್ ಇಸ್ GST. ಇದು ಒಂದು ಸಿಂಗಲ್ ಪ್ರೊಸೀಜರ್. ನೆಕ್ಸ್ಟ್, GST ಇಸ್ ಅ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂಡ್ ಲೇವಿಡ್ ಅಟ್ ಅ ಸಿಂಗಲ್ ಪಾಯಿಂಟ್ ಅಟ್ ಅ ಟೈಮ್ ಆಫ್ ಕನ್ಸಂಪ್ಷನ್ ಆಫ್ ಗೂಡ್ಸ್. ಇದು ಯಾವಾಗಾರ ಒಂದು ಸಲ ಲೇವಿ ಆಗುತ್ತೆ, ಯಾವಾಗ ಗೂಡ್ಸ್ ಗಳನ್ನ ಯಾರು ಕನ್ಸ್ಯೂಮ್ ಮಾಡ್ತಿರ್ತಾರ ಅಥವಾ ಪರ್ಚೇಸ್ ಮಾಡ್ತಿರ್ತಾರ ಅವಾಗ ಆ ಟ್ಯಾಕ್ಸ್ ಅನ್ನ ಒಂದೇ ಬಾರಿ ಲೇವಿ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾವು ಏನ್ ಹೇಳ್ತೇವೆ? ಇದಕ್ಕೆ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಪದೇ ಪದೇ ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡಲ್ಲ, ಒಂದೇ ಸಲ ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡ್ತೇವೆ. ದಟ್ ಈಸ್ ವೆನ್ ದ ಕನ್ಸಂಪ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಅದನ್ನ ಯಾವಾಗ ಕನ್ಸ್ಯೂಮ್ಷನ್ ಮಾಡ್ತಿರ್ತೇವೆ ಅಥವಾ ಪರ್ಚೇಸ್ ಮಾಡಿರ್ತೇವೆ, ಕನ್ಸ್ಯೂಮ್ ಮಾಡಿ ಇಟ್ಕೋತೇವಲ್ಲ, ಕನ್ಸ್ಯೂಮ್ ಮಾಡಕ್ ಮಾರ್ತೇವಲ್ಲ ಕಸ್ಟಮರ್ಗೆ, ಅವಾಗ ಅದನ್ನ ಎಂಡ್ ಕಸ್ಟಮರ್ ಕಡೆ ಅಂತ ನಾವು GST ನ ತಗೋತೇವೆ. ಓಕೆ, next one, GST is a comprehensive levy and collection on the both hands and service at the same rate with benefit of input
ಟ್ಯಾಕ್ಸ್ ಕ್ರೆಡಿಟ್ ಅಂಡ್ ಸಬ್ಸ್ಟ್ರಾಕ್ಷನ್ ಆಫ್ ದ ವ್ಯಾಲ್ಯೂ. ಏನಾಗುತ್ತೆ ಇಲ್ಲಿ ಅಂದ್ರೆ GST ಇಸ್ ಅ ಕಾಂಪ್ರಿಹೆನ್ಸಿವ್ ಲೇವಿ. ಓಕೆ, ಕಲೆಕ್ಷನ್ ಆಫ್ ಬೋತ್ ಗೂಡ್ಸ್ ಅಂಡ್ ಸರ್ವಿಸಸ್. ಬರೇ ಗೂಡ್ಸ್ ಅಷ್ಟೇ ಅಲ್ಲ, ಸರ್ವಿಸಸ್ ಗಳನ್ನು ಕೂಡ ಕವರ್ ಮಾಡುತ್ತೆ. ಓಕೆ, ಅಂಡ್ ಅಟ್ ದ ಸೇಮ್ ರೇಟ್, ಎರಡಕ್ಕೂ ಸೇಮ್ ರೇಟ್, ಗೂಡ್ಸಿಗೂ ಸಪರೇಟ್ ಸೇಮ್ ರೇಟ್ ಟ್ಯಾಕ್ಸ್ ರೇಟ್, ಸರ್ವಿಸಸ್ಗೂ ಕೂಡ ಸೇಮ್ ರೇಟ್ ವಿತ್ ದ ಬೆನಿಫಿಟ್ ಆಫ್ ಇನ್ಪುಟ್ ಟ್ಯಾಕ್ಸ್. ಇನ್ಪುಟ್ ಟ್ಯಾಕ್ಸ್ ಫೆಸಿಲಿಟಿ ಕೊಟ್ಟಿರ್ತಾರೆ, ಅದನ್ನ ಬೇಕಾದ್ರೆ ಅದರ ವ್ಯಾಲ್ಯೂ ಅಲ್ಲಿ ಅದನ್ನ ಡಿಡಕ್ಟ್ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದರ ಸಪರೇಟ್ ಮಾಡ್ಕೋಬಹುದು. ಓಕೆ, ಅದಕ್ಕೊಂದು ಪ್ರೊವಿಷನ್ ಕೊಟ್ಟಿದ್ದಾರೆ. ಗೂಡ್ಸ್ ಮತ್ತು ಸರ್ವಿಸಸ್ಗೆ ಎರಡು ಕೂಡ ಒಂದೇ ಟ್ಯಾಕ್ಸ್ ಅನ್ನ ಲೇವಿ ಮಾಡಿದರೆ, ಬೇಕಾದ್ರೆ ಆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೋಸ್ಕರ ಸಬ್ಸ್ಟ್ರಾಕ್ಟ್ ಮಾಡ್ಕೋಬಹುದು ಇನ್ ಕೇಸ್ ಆಫ್ ಸರ್ವಿಸಸ್ ಸ್ವಲ್ಪ ಬೆನಿಫಿಟ್. Okay, and next one, that is minimum number of rates of tax does not exceed 2. ಇಲ್ಲಿ ಬರೀ ಎರಡು ಟ್ಯಾಕ್ಸ್ ಗಳು ಬರ್ತವೆ, ಒಂದು CGST, ಇನ್ನೊಂದು SGST. ಓಕೆ, ಸೊ ಇಲ್ಲಿ ಟ್ಯಾಕ್ಸ್ ಗಳು ಮಿನಿಮಮ್ ರೇಟ್ ಗಳನ್ನ ಆಲ್ರೆಡಿ ಸ್ಪೆಸಿಫೈ ಮಾಡಿರ್ತಾರೆ. ಓಕೆ, and there is no scope to levy the such resale tax or additional tax or turnover tax. ಇಲ್ಲಿ ಮತ್ತೊಮ್ಮೆ ಟ್ಯಾಕ್ಸ್ ತುಂಬುವ ಜರೂರತ್ ಬರುವುದಿಲ್ಲ. ಒಂದು ಸಹ ಕಸ್ಟಮರ್ ಏನಾದ್ರು ಪರ್ಚೇಸ್ ಮಾಡಿ GST ಬಿಲ್ ಅನ್ನ ಪೇ ಮಾಡಿ ಆ ಗೂಡನ್ನ ಪರ್ಚೇಸ್ ಮಾಡ್ದ ಅಂತಂದ್ರೆ ಮುಗೀತು. ಅದನ್ನ ಒಳ್ಳೆ ರೀಸೇಲ್ ಮಾಡ್ಬೇಕಾದ್ರೆ ಮತ್ತೊಮ್ಮೆ ಟ್ಯಾಕ್ಸ್ ತುಂಬುವುದು ಜರೂರತ್ ಇಲ್ಲ. ಓಕೆ, ದಟ್ ಇಸ್ ವಾಟ್ ದ GST ಇಸ್ ಆಲ್ ಅಬೌಟ್. ದರ್ ಇಸ್ ನೋ ಸ್ಕೋಪ್ ಟು ಲೆವಿ ಸೆಸ್ ಅನ್ನ ಚಾರ್ಜ್ ಮಾಡೋದಿಲ್ಲ, ಮತ್ತೆ ರೀಸೇಲ್ ಟ್ಯಾಕ್ಸ್ ಅನ್ನ ಹಾಕೋದಿಲ್ಲ, ಅಡಿಷನಲ್ ಟ್ಯಾಕ್ಸ್ ಅನ್ನ ಹಾಕೋದಿಲ್ಲ, ಟರ್ನ್ ಓವರ್ ಟ್ಯಾಕ್ಸ್ ಗಳನ್ನ ಕೂಡ ಹಾಕೋದಿಲ್ಲ. ಒಂದೇ ಟ್ಯಾಕ್ಸ್ ಅನ್ನ ಪೇ ಮಾಡ್ತೀರಿ, ದಟ್ ಇಸ್ GST. ಅಂಡ್ ದೇರ್ ಇಸ್ ನೋ ಮಲ್ಟಿಪಲ್ ಲೆವಿ ಆಫ್ ಟ್ಯಾಕ್ಸ್. ನೀವು ಬಹಳಷ್ಟು ಟ್ಯಾಕ್ಸ್ ಗಳನ್ನ ಮಲ್ಟಿಪಲ್ ಲೇವಿ ಆಗುವುದಿಲ್ಲ. ಓಕೆ, ಆನ್ ಗೂಡ್ಸ್ ಅಂಡ್ ಸರ್ವಿಸಸ್ ಸಚ್ ಆಸ್ ಸೇಲ್ಸ್ ಟ್ಯಾಕ್ಸ್, ಎಂಟ್ರಿ ಟ್ಯಾಕ್ಸ್, ಆಕ್ಟ್ರಾಯ್ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಲಕ್ಸುರಿ ಟ್ಯಾಕ್ಸ್. ಸೊ ಇವೆಲ್ಲ ಟ್ಯಾಕ್ಸ್ ಗಳನ್ನ ರಿಪ್ಲೇಸ್ ಮಾಡಿದೆ ದಟ್ ಇಸ್ GST. ಇವೆಲ್ಲ ಟ್ಯಾಕ್ಸ್ ಗಳನ್ನ ಮೊದಲೇಕಿದ್ದು. ಓಕೆ, ಈಗ ಇವೆಲ್ಲ ಟ್ಯಾಕ್ಸ್ ರಿಪ್ಲೇಸ್ ಆಗಿ ಒಂದೇ ಟ್ಯಾಕ್ಸ್ ಬಂದಿದೆ, ದಟ್ ಇಸ್ GST. ಸೊ ಮೊದಲೇ ಹೇಗಿತ್ತು ಅಂತಂದ್ರೆ, ಟ್ಯಾಕ್ಸಸ್ ಆಫ್ ಇಂಡಿಯಾ, ನಮ್ಮ ಇಂಡಿಯನ್ ಟ್ಯಾಕ್ಸ್ ಸಿಸ್ಟಮ್ ಒಳಗ ಎರಡು ಟೈಪ್ ಟ್ಯಾಕ್ಸಸ್, ಎರಡು ಟೈಪ್ ತೆರಿಗೆ ತಗೋತಾರೆ. ಒಂದು ಡೈರೆಕ್ಟ್ ಟ್ಯಾಕ್ಸಸ್. ಓಕೆ, ಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಅನದರ್ ಒನ್ ಇಸ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಡೈರೆಕ್ಟ್ ಟ್ಯಾಕ್ಸಸ್ ಒಳಗೆ ಯಾವ ಬರ್ತಾವ? ತೆರಿಗೆ ರೂಪದಲ್ಲಿ ಏನ್ ಬರ್ತಾವಲ್ಲ, ಇನ್ಕಮ್ ಟ್ಯಾಕ್ಸ್. ಓಕೆ, ಇನ್ಕಮ್ ಟ್ಯಾಕ್ಸ್ ಎಲ್ಲ ಡೈರೆಕ್ಟ್ ಟ್ಯಾಕ್ಸಸ್ ಒಳಗೆ ಬರ್ತಾವ. ಗೂಡ್ಸ್ ಗಳ ಮೇಲೆ ಅಥವಾ ಸೆಂಟ್ರಲ್ ಮತ್ತು ಸ್ಟೇಟ್ ಬೇಸ್ ಅವನ್ನ ಕ್ಲಾಸಿಫೈ ಮಾಡಿದ್ರು ಮೊದ್ಲೇಕ್ಕೆ. ಏನಂತೇಳಿ ಸೆಂಟ್ರಲ್ ಮತ್ತೆ ಸ್ಟೇಟ್. ಸೆಂಟ್ರಲ್ ಒಳಗೆ ಏನಾಗಿತ್ತು? ಸರ್ವಿಸ್ ಟ್ಯಾಕ್ಸ್ ಇತ್ತು, ಎಕ್ಸೈಸ್ ಡ್ಯೂಟಿ ಇತ್ತು, ಓಕೆ, ಸೊ ಕಸ್ಟಮ್ ಡ್ಯೂಟಿ ಇತ್ತು. ಸೊ ಇವೆಲ್ಲ ಸೆಂಟ್ರಲ್ ಆಗಿದ್ದು. ಸ್ಟೇಟ್ ಆಗಿ ಏನಿತ್ತು? ವ್ಯಾಟ್, ಎಂಟ್ರಿ ಟ್ಯಾಕ್ಸ್, ಆಕ್ಟ್ರಾಯ್, ಲಕ್ಸುರಿ ಟ್ಯಾಕ್ಸ್. ಇವೆಲ್ಲ ಏನಾಗಿದೆ? ಇವೆಲ್ಲ ಈಗ ರಿಪ್ಲೇಸ್ ಆಗಿ ಒಂದೇ ಟ್ಯಾಕ್ಸ್ ಬಂದಿದೆ, ದಟ್ ಇಸ್ GST, ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಓಕೆ, ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅಷ್ಟೇ ಬರುತ್ತೆ. ಓಕೆ, ಉಳಿಸಿದ ಎಲ್ಲಾ ಟ್ಯಾಕ್ಸಸ್ ಗಳು ಕೂಡ ಎಲ್ಲಿ ಬರುತ್ತೆ? GST ಎಲ್ಲಿ ಬರುತ್ತೆ. ಈ ಎಲ್ಲಾ ಟ್ಯಾಕ್ಸಸ್ ಗಳು ರಿಪ್ಲೇಸ್ ಆಗಿ ಹೊಸದು GST ಬಂದಿದೆ. ಓಕೆ, ಸೊ GST ನಾ ಆಗಲೇ ಹೇಳಿದೆ, ವಿಂಗಡಣೆ ಮಾಡಿದ್ದಾರೆ. ಸೊ ದಟ್ ಇಸ್ ಇಂಟ್ರಾಸ್ಟೇಟ್ ಅಂಡ್ ಇಂಟರ್ಸ್ಟೇಟ್. ಇಂಟ್ರಾಸ್ಟೇಟ್ ಅಂದ್ರೆ ಅದೇ ಸ್ಟೇಟ್ ಅಲ್ಲಿ ಮೂವ್ಮೆಂಟ್ ಮಾಡಿದ್ರೆ CGST, SGST ಅಪ್ಲೈ ಆಗುತ್ತೆ. GST ಲೆವಿಡ್ ಬೈ ಸೆಂಟರ್, ಸೊ GST ಲೆವಿಡ್ ಬೈ ಸ್ಟೇಟ್. ಸೊ ಅವ್ರು ಏನೇನು ಸ್ಟೇಟ್ ಅಲ್ಲಿ ಏನೋ ಲೆವಿ ಮಾಡಿರ್ತಾರೆ, ಸೆಂಟರ್ ಅಲ್ಲಿ ಏನ್ ಲೆವಿ ಮಾಡಿರ್ತಾರೆ ಅದು ಜಾರಿಗೆ ಬರುತ್ತೆ. ಯಾವಾಗ? ಇಂಟರ್ ಸ್ಟೇಟ್ ಅಥವಾ ಇಂಟ್ರಾಸ್ಟೇಟ್ ಅಥವಾ ಅದೇ ಸ್ಟೇಟ್ ಅಲ್ಲಿ ನೀವು ಗೂಡ್ಸ್ ಗಳನ್ನ ಮಾರಾಕ್ರೆ. ಇಂಟರ್ ಸ್ಟೇಟ್ ಅಲ್ಲಿ ಏನಾಗುತ್ತೆ? ಇಂಟರ್ ಸ್ಟೇಟ್ ಮೂವ್ಮೆಂಟ್ ಅಲ್ಲಿ ಏನಾಗುತ್ತೆ? GST ಲೆವಿಡ್ ಬೈ ಸೆಂಟ್ರಲ್ ಅಂಡ್ ಸ್ಟೇಟ್ ಕಾನ್ಕರೆಂಟ್ಲಿ. ಸೊ ಇಬ್ರು ಕೂಡ ಏನ್ ಮಾಡ್ತಾರೆ? ಸ್ಟೇಟ್ ಗವರ್ಮೆಂಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಎರಡೂ ಕೂಡ IGST ಟ್ಯಾಕ್ಸ್ ಅನ್ನ ಲೆವಿ ಚಾರ್ಜ್ ಪರ್ಸೆಂಟೇಜ್ ಎಷ್ಟು ಚಾರ್ಜ್ ಮಾಡಬೇಕು ಅನ್ನೋದು ಲೆವಿ ಮಾಡ್ತಾರೆ. ಓಕೆ, ಸೊ ದಟ್ ಇಸ್ ಇಂಟರ್ ಸ್ಟೇಟ್ ಮೂವ್ಮೆಂಟ್ ಇದ್ರೆ IGST ಫಾಲೋ ಆಗುತ್ತೆ. ಇಂಟ್ರಾ ಸ್ಟೇಟ್ ಇದ್ರೆ CGST ಮತ್ತೆ SGST ಫಾಲೋ ಆಗುತ್ತೆ. ಸೊ ಹಾಗಾದ್ರೆ ಅಡ್ವಾಂಟೇಜಸ್ ಏನು ಅನ್ನೋದನ್ನ ನೋಡ್ಕೊಂಡ್ ಬರೋದಾದ್ರೆ, ಅಡ್ವಾಂಟೇಜಸ್ ಫಸ್ಟ್ ಒನ್ ದಟ್ ಇಸ್ introduction of GST has resulted in the abolition of multiple taxes. So GST ಬಂದ್ಮೇಲೆ ಬಹಳಷ್ಟು ಟ್ಯಾಕ್ಸಸ್ ಗಳು ಏನು ಮಲ್ಟಿಪಲ್ ಟ್ಯಾಕ್ಸಸ್ ಗಳನ್ನ ತುಂಬುವುದಾಕಿತ್ತು ಅದೆಲ್ಲ ಹೋಗಿದೆ. ನೆಕ್ಸ್ಟ್ ಒನ್, GST widens the tax base and increased revenue. ಗವರ್ಮೆಂಟ್ ಆದಾಯನ ಜಾಸ್ತಿ ಮಾಡಿದೆ ಸೆಂಟ್ರಲ್ ಮತ್ತು ಸ್ಟೇಟ್, thereby reducing administrative cost for the government.
ಸೊ ಪ್ರತಿಯೊಂದು ಹಂತದಲ್ಲಿ ಟ್ಯಾಕ್ಸ್ಗಳು ಬಹಳಷ್ಟಿದ್ದು, ಸೊ ಎಲ್ಲಾದ ಟ್ಯಾಕ್ಸ್ ಬೇಸ್ ಅನ್ನ ಅದನ್ನ ಒಂದೇ ಫಾರ್ಮ್ ಅಲ್ಲಿ ಮಾಡಿ, ಸೊ ಅದು ಕೂಡ ಏನಾಗಿದೆ ಗವರ್ಮೆಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ದಟ್ ಇಸ್ ಸೆಂಟ್ರಲ್ ಅಂಡ್ ಸ್ಟೇಟ್ ರಿಡ್ಯೂಸಿಂಗ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಕೂಡ ಅವತ್ತು ಕಡಿಮೆ ಆಗಿದೆ, ಖರ್ಚು ಕೂಡ ಕಡಿಮೆ ಆಗಿದೆ. ಓಕೆ, ಸೊ GST ಹ್ಯಾಸ್ ರೆಡ್ಯೂಸ್ ಕಂಪ್ಲೈನ್ಸ್ ಅಂಡ್ ಕಾಸ್ಟ್ ಅಂಡ್ ಇನ್ಕ್ರೀಸ್ ವಾಲಂಟರಿ ಕಂಪ್ಲೈನ್ಸ್. ಓಕೆ, ಸೊ ವಾಲಂಟರಿ ಕಂಪ್ಲೈನ್ಸ್ ಕೂಡ ಈಗ ಜಾಸ್ತಿ ಆಗಿದೆ. ಸೊ ಎವ್ರಿ ಒನ್ ಇಸ್ ಪೇಯಿಂಗ್ ದ ಟ್ಯಾಕ್ಸ್ ಪ್ರಾಪರ್ಲಿ. ಸೊ GST ಹ್ಯಾಸ್ ಅಫೆಕ್ಟೆಡ್ ರೇಟ್ ಟು ಟ್ಯಾಕ್ಸ್ ಟು ದ ಮ್ಯಾಕ್ಸಿಮಮ್ ಆಫ್ 2 ಫ್ಲೋರ್ ರೇಟ್ಸ್. ಸೊ 2 ಫ್ಲೋರ್ ರೇಟ್ಸ್ ಒಳಗೆ CGST ಮತ್ತೆ ST ಬೇಸಿಸ್ ಮೇಲೆ ಟ್ಯಾಕ್ಸ್ಗಳು ಅಫೆಕ್ಟ್ ಅದೇನದು ಟ್ಯಾಕ್ಸಸ್ಗಳು ಪೇ ಆಗ್ತಿದಾವೆ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಅದು ಕೂಡ ಅಡ್ವಾಂಟೇಜ್ ಅಂತ ಹೇಳ್ತಾರೆ. CGST ಹ್ಯಾಸ್ ರಿಮೂವ್ ದ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಫ್ ಟ್ಯಾಕ್ಸೇಷನ್. ಸೊ ಟ್ಯಾಕ್ಸೇಷನ್ ಅಲ್ಲಿ ಕೆಲವೊಂದು ಟೈಮ್ ಮೊದಲಿಗೆ ಹೆಂಗ್ ಹಾಕಿತ್ತು, ಎಲ್ಲ ಕ್ಲೇಮ್ಸ್ ಗಳು ಹಾಕಿತ್ತು, ಬಿಸ್ನೆಸ್ ಗಳು ಬೇರೆ ಬೇರೆ ಟ್ಯಾಕ್ಸಸ್ ಗಳನ್ನ ಪೇ ಮಾಡ್ತಿದ್ರು. ಸೊ ಹಾಗಾಗಿ ಅವಾಗ ಅದು ಟ್ಯಾಕ್ಸ್ ಎಷ್ಟು ತುಂಬಬೇಕು ಅನ್ನೋದು ಎಫೆಕ್ಟ್ ಆಗ್ತಿತ್ತು. ಬಟ್ ಈಗ ಹಂಗಾಗಲ್ಲ, GST ಇರೋದ್ರಿಂದ ಸೊ ಪ್ರತಿಯೊಬ್ರು ಎಷ್ಟು GST ಪೇ ಮಾಡಿದ್ದಾರೆ, ಎಷ್ಟು ಗೂಡ್ಸ್ ಗಳನ್ನ ಸೆಲ್ ಮಾಡಿದ್ದಾರೆ ಅನ್ನೋದು ಕಂಪ್ಲೀಟ್ ಮಾಹಿತಿ ನಮಗೆ ಸಿಗುತ್ತೆ. ದಟ್ ಇಸ್ ಆಲ್ಸೋ ದ ಅಡ್ವಾಂಟೇಜ್ ಆಫ್ GST. GST will result in enhancing manufacturing distribution system, affecting the cost of production of goods and services, and consequently the demand and production of goods and services will increase. So GST ಏನಾಗುತ್ತೆ, ನೀವು ಪ್ರಾಪರ್ಲಿ GST ನ ಪೇ ಮಾಡಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ affecting the cost of production of goods and services. ನಮ್ಮ ಕಡೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ನಮಗೆ ಕರೆಕ್ಟ್ ಆಗಿ ವ್ಯಾಲ್ಯೂ ಇರುತ್ತೆ. ನಮಗೆ GST ನಾವು ಕರೆಕ್ಟ್ ಆಗಿ ಪೇ ಮಾಡಿದ್ರೆ ಬಿಸ್ನೆಸ್ ನವರಿಗೆ ಪ್ರಾಪರ್ಲಿ ರೊಕ್ಕ ಹೋಗುತ್ತೆ. ಬಿಸ್ನೆಸ್ ನವರು ಏನ್ ಮಾಡ್ತಾರೆ, ಟ್ಯಾಕ್ಸ್ ಗಳನ್ನ ಪ್ರಾಪರ್ಲಿ ತುಂಬ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಪ್ರೊಡಕ್ಷನ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಸೊ ದಟ್ ಇಸ್ ವಿಲ್ ಇನ್ಕ್ರೀಸ್. ನೆಕ್ಸ್ಟ್ ಒನ್, ಇಟ್ ವಿಲ್ ಇವೆಂಚುಲಿ ಪ್ರಮೋಟ್ ಎಕನಾಮಿಕ್ ಎಫಿಷಿಯನ್ಸಿ ಅಂಡ್ ಸಸ್ಟೈನಬಲ್ ಲಾಂಗ್ ಟರ್ಮ್ ಎಕನಾಮಿಕ್ ಗ್ರೋತ್. ಎಕನಾಮಿ ಕೂಡ ಗ್ರೋತ್ ಆಗುತ್ತೆ. ಬಿಕಾಸ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನ ನೀವು ಪೇ ಮಾಡಿದ್ರೆ ರೆವೆನ್ಯೂ ಜಾಸ್ತಿ ಆಗುತ್ತೆ. ಓಕೆ, ಸೊ ರೆವೆನ್ಯೂ ಜಾಸ್ತಿ ಆದ್ರೆ ಅಲ್ಲಿ ಏನಾಗುತ್ತೆ, ಬಿಸ್ನೆಸ್ ಅಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಅವರು ಕೂಡ okay, so that is what the thing is. So GST would help to extend the competitive edge in the international market ಗೆ ಕೂಡ competitive edge ಅನ್ನ ಕೊಡುತ್ತೆ. And for the goods and services produced in a country, aiding and increase exports. ನೀವು GST ಇರೋ ಕಾರಣ ಸೊ ಯಾವಾಗ ಬೇಕಾದ್ರೂ ಕೂಡ, ಯಾವ ಕಂಟ್ರೀಸ್ಗೆ ಬೇಕಾದ್ರೂ ಕೂಡ ನೀವು ಎಕ್ಸ್ಪೋರ್ಟ್ ಅನ್ನ ಮಾಡಬಹುದು. ಸೊ ಯಾಕಂದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ. ಪ್ರೊಡಕ್ಷನ್ ಜಾಸ್ತಿ ಆದಾಗೆ ನಮ್ಮ ಗೂಡ್ಸ್ ಗಳು ಬೇರೆ ಕಂಟ್ರಿಗೆ ಹೋಗ್ತಿದಾವೆ. Okay, if you are paying the GST, businessman gets proper money. Okay, so if he gets the proper money, then he will pay the taxes properly, and he can produce the more number of goods and services with that particular thing. Okay, so that these are the such advantages of GST. Thank you. I hope you people understand this. ಓಕೆ, ಸೊ ನಾನು ನಿಮಗೆ ನೋಟ್ಸ್ ಅನ್ನ ಕೊಡ್ತೇನೆ. ಓಕೆ, ನೋಟ್ಸ್ ಅನ್ನ ಬರ್ಕೊಳ್ಳಿ. ಥ್ಯಾಂಕ್ ಯು.